ಮಗನೇ ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಏನೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಏನೇನು ನಿನಗೆಂದು ಸಂಭವಿಸದು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು. ಏನೇನು ನಿನಗೆಂದು ಸಂಭವಿಸದು. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಎದುರು ನೋಡ್ತಾರೆ. ಇವತ್ತು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ತುಂಬಾ ಜನರಿಗೆ ರಕ್ಷಣೆ ಅಂದ್ರೆ ಏನು ಅಂತ ಕೇಳಿದ್ರೆ, ಬಹಳ ಜನಕ್ಕೆ ಪ್ರಶ್ನೆ ಕೇಳಿದ್ರೆ, ನಮ್ಮ ಬಹಳ ಆಪ್ತ ಮಿತ್ರರು ಕೂಡ ರಕ್ಷಣೆ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ. ಯಾಕಂದ್ರೆ ಕನ್ನಡದಲ್ಲಿ ರಕ್ಷಣೆ, ತೆಲುಗುನಲ್ಲಿ ರಕ್ಷಣೆ, ಹಿಂದಿನಲ್ಲಿ ಒಳ್ಳೆ ಶಬ್ದ ಇದೆ ಅದಕ್ಕೆ, ಉದ್ಧಾರ್. ಉದ್ರಿ ಅಲ್ಲ, ಉದ್ಧಾರ್ ಪಾನೀಕ ಅಂದ್ರೆ ಉದ್ಧರಿಸಲ್ಪಡುವುದು. ಪಾಪದಿಂದ ಶಾಪದಿಂದ ಮುಕ್ತರಾಗುವುದು ಮಾತ್ರ ಅಲ್ಲದೆ, ರೋಗದಿಂದ ಅನಿಷ್ಟದಿಂದ ಮುಕ್ತರಾಗುವುದು ಆಗಲಿ ಉದ್ಧರಿಸಲ್ಪಡುತ್ತಾರೆ. ಅದಕ್ಕೂ ಕೂಡ ರಕ್ಷಣೆ ಅನ್ನೋ ಪದ ಹಿಂದಿನಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ, ರಕ್ಷಣೆ ಅನ್ನೋ ಪದದ ಸಂಪೂರ್ಣ ಅರ್ಥ ಬರಬೇಕಾದ್ರೆ ನಮಗೆ ಅರಸರ ಪ್ರಭುತ್ವ ನಮಗೆ ಗೊತ್ತಾಗಿರ್ಬೇಕು. ಯಾರ ಪ್ರಭುತ್ವ? ರಾಜರ ಪ್ರಭುತ್ವ. ಈಗ ನಾವು ಯಾರ ಪ್ರಭುತ್ವದಲ್ಲಿದ್ದೇವೆ? ಪ್ರಜಾಪ್ರಭು. ಯಾವ ಪ್ರಭುತ್ವದಲ್ಲಿದೆ ಅದು ಗೊತ್ತಿಲ್ಲ. ಪ್ರಜಾಪ್ರಭುತ್ವದಲ್ಲಿದೆ. ನಾವು ಪ್ರಜಾಪ್ರಭುತ್ವದಲ್ಲಿದ್ದವರಿಗೆ ಬೈಬಲ್, ಪ್ರಜಾಪ್ರಭುತ್ವದಲ್ಲಿದ್ದು ಪ್ರಜಾಪ್ರಭುತ್ವವನ್ನು ಅಧ್ಯಯನ ಮಾಡಿ ಅದನ್ನೇ ಓದಿರ್ತಕ್ಕಂಥವ್ರಿಗೆ ಬೈಬಲ್ ಅರ್ಥ ಆಗೋದು ತುಂಬಾ ಕಷ್ಟ ಆಗ್ತದೆ. ಎಷ್ಟು BTH MTH ಮಾಸ್ಟರ್ ಡಿಗ್ರಿ ಡಾಕ್ಟರ್ ಡಿಗ್ರಿ ಮಾಡಿದ್ರು. ಆದರೆ ಅರಸರ ಪ್ರಭುತ್ವ ಅರ್ಥ ಆಗಿದ್ರೆ ಮಾತ್ರ ನಿಮಗೆ ಈ ಸಂಗತಿ ನಿಮ್ಗೆ ಅರ್ಥ. ಅದಕ್ಕಾಗಿ ಬ್ರಿಟಿಷ್ ಕಾಲದಲ್ಲಿ 18ನೇ ಶತಮಾನದಲ್ಲಿ ಒಂದು ಘಟನೆ ನಡೀತು. ಆ ಘಟನೆ ಏನಂದ್ರೆ ಅದ್ಭುತವಾದ ಘಟನೆ. ಅದು ಇಂಟ್ರೆಸ್ಟಿಂಗ್ ಇರ್ತದೆ ನನಗೆ. ಯಾಕಂದ್ರೆ ನಾನು ಅರಸರ ಪೌರಾಣಿಕ ಕಥೆಗಳು, ಎಂತ ಕಥೆಗಳು? ಪೌರಾಣಿಕ ಕಥೆಗಳು. ಪೌರಾಣಿಕ ಕಥೆಗಳು ಅಂದ್ರೆ ಏನು? ಹಲ್ಲೆಲೂಯಾ. ಎಲ್ಲ ಕನ್ನಡ ಮೀಡಿಯಂ ಅವರು, ನೀವು ಶೀಘ್ರ ಹೊರಗೆ ಹೋಗಿದ್ ಕೂಡಲೇ ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್ ಜೀಸಸ್. ಪೌರಾಣಿಕ ಕಥೆಗಳು ಅಂದ್ರೆ ಮೊದಲಿನ ಪೂರ್ವಕಾಲದಲ್ಲಿ ಇರತಕ್ಕಂತ ರಾಜ ಮಹಾರಾಜರ ಕಥೆಗಳು ಎಂಬುದಾಗಿ ನಾವು ಅದನ್ನು ಭಾವಿಸ್ತೇವೆ. ಮತ್ತು ಈ ರೀತಿಯಲ್ಲಿ ಈ ಪೌರಾಣಿಕ ಕಥೆಗಳಲ್ಲಿ ಏನಾಗಿದೆ ಅಂದ್ರೆ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಈ ಪೌರಾಣಿಕ ಕಥೆಗಳಲ್ಲಿ ಏನಾಗಿದೆ ಅಂದ್ರೆ, ಒಂದು ನಿಜ ಘಟನೆ ನಡೆದಿದೆ 18ನೇ ಶತಮಾನದಲ್ಲಿ. ಒಂದು ಉತ್ತರ ಭಾರತದಲ್ಲಿ ಇರತಕ್ಕಂತ ಅರಸನು, ಯಾರು? ಉತ್ತರ ಭಾರತದಲ್ಲಿ ಇರತಕ್ಕಂಥ ಒಂದು ಪವರ್ಫುಲ್ ಅರಸನು, ಶಕ್ತಿಶಾಲಿ ಅರಸನು ಅವನು. ಆದರೆ ಬ್ರಿಟಿಷರಿಗೆ ತನ್ನ ರಾಜ್ಯವನ್ನು ಕೊಡಲಿಲ್ಲ. ಆವಾಗ ಸುಮಾರು 18ನೇ ಶತಮಾನ, 18ನೇ ಶತಮಾನದಲ್ಲಿ 18ನೇ ದಶಕದಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳು. ಸುಮಾರು 1500 ಎಷ್ಟು ರಾಜ್ಯಗಳಿದ್ದು ನಮ್ಮ ದೇಶದಲ್ಲಿ? ಬಹಳ ರಾಜ್ಯಗಳಿದ್ರು. ಅವಾಗ ರಾಜರ ಅರಸರು ಬಹಳ ಜನ ಇದ್ರು. ರಾಜ ಮಹಾರಾಜರು ಇರತಕ್ಕಂಥ ದೇಶ ಇದು. 1500 ರಾಜ್ಯಗಳಿದ್ದು ನಮ್ಮದಲ್ಲಿ. ಅಂತ 1500 ರಾಜ ಮಹಾರಾಜಗಳನ್ನು ವಶಪಡಿಸಿಕೊಂಡ್ರು ಯಾರು? ಬ್ರಿಟಿಷರು. ಆದ್ರೆ ಕೆಲವು ಅರಸರು, ಅದರಲ್ಲಿ ನಮ್ಮ ಟಿಪ್ಪು ಸುಲ್ತಾನ್ ಅವರು ಕೂಡ ವಶಕ್ಕೆ ಬಿಟ್ಟುಕೊಳ್ಳಿಲ್ಲ, ಅವರು ಬದುಕಿರುವುದಕ್ಕೆ. ಅದೇ ರೀತಿಯಲ್ಲಿ ಇನ್ನೊಂದು ಉತ್ತರ ಭಾರತದಲ್ಲಿ ಇರತಕ್ಕಂಥ ಒಂದು ಮಹಾರಾಜರಿದ್ದಾರೆ, ಅವರು ಕೂಡ ಬ್ರಿಟಿಷರ ವಶಕ್ಕೆ ಹೋಗಲಿಲ್ಲ, ಅಂದ್ರೆ ಬ್ರಿಟಿಷರಿಗೆ ಅಧೀನವಾಗಲಿಲ್ಲ, ಸರೆಂಡರ್ ಆಗಲಿಲ್ಲ ಅವರು. ಆವಾಗ ಆತನು ಒಂದು ಪವರ್ಫುಲ್ ಅರಸನಾಗಿದ್ದ. ಒಂದ್ ದಿವಸ ಏನಾಯ್ತು, ಆತನು, ದಯಮಾಡಿ ಕೇಳಿಸ್ಕೊತ್ರಿ, ಅರಸನ ಪ್ರಭುತ್ವ ಗೊತ್ತಾದ್ರೆ ನಿಮಗೆ ನಮ್ಮ ದೇವರ ಈ ಬೈಬಲ್ ಅರ್ಥ ಆಗೋದಿಲ್ಲ. ಬೈಬಲ್ ಅವಾಗ ಏನಾಯ್ತು, ಈ ಬ್ರಿಟಿಷರ ಪ್ರಭುತ್ವ ಸಮಯದಲ್ಲಿ ಒಂದು ಆತನ ಅಡವಿಯಿಂದ ಬರ್ತಾ ಇರ್ತಾನೆ ಅರಸನು. ತನ್ನ ಹಿಂದೆ ಸೈನಿಕರು ತುಂಬಾ ದೂರ ಇರ್ತಾರೆ. ಅರಸನು ತನ್ನ ಸಾಮಾನ್ಯವಾದ ವಸ್ತ್ರಗಳನ್ನು ಹಾಕಿಕೊಂಡು ಕುದುರೆ ಮೇಲೆ ಬರ್ತಾ ಇರ್ತಾನೆ. ಬರ್ತಾ ಇರೋ ಸಮಯದಲ್ಲಿ ಏನಾಗ್ತದೆ ಅಂದ್ರೆ, ಅರಸನು ಬರ್ತಾ ಇರುವಾಗ ಮೂವರು ಬ್ರಿಟಿಷರು, ಅದರಲ್ಲಿ ಒಂದು ಆಫೀಸರ್, ಒಂದು ಅಧಿಕಾರಿ, ಇಬ್ಬರು ಸೈನಿಕರು, ಒಂದು ಯುವತಿಯನ್ನು ಓಡಿಸ್ಕೊಂಡು ಬರ್ತಾರೆ, ಅಟ್ಟಿಸಿಕೊಂಡು ಬರ್ತಾರೆ. ಅಟ್ಟಿಸಿಕೊಂಡು ಬರುವಾಗ ಆ ಯುವತಿ ಓಡ್ತಾ 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 ಬಂದು ಬಹಳ, ಅಯ್ಯೋ ನನ್ನನ್ನು ಕಾಪಾಡಿ ಎಂಬುದಾಗಿ ಬಹಳಷ್ಟು ಅವಳು ಕೇಳಿಕೊಳ್ತಾಳೆ.
ನನ್ನನ್ನು ಕಾಪಾಡಿ, ನನ್ನನ್ನು ಕಾಪಾಡಿ ಎಂಬುದಾಗಿ ಅವಳು ಕೇಳಿಕೊಳ್ತಾಳೆ. ಅಯ್ಯ, ನನ್ನನ್ನು ಕಾಪಾಡಯ್ಯ, ನನ್ನನ್ನು ಕಾಪಾಡು ಎಂಬುದಾಗಿ ಬಹಳಷ್ಟು ಬೇಡಿಕೊಳ್ತಾಳೆ ಅವಳು. ಎಲ್ಲರೂ ಹೇಳ್ತಿರಲ್ವಯ್ಯ, ಬಹಳಷ್ಟು ಬೇಡಿಕೊಳ್ತಾರೆ. ಅರಸನು ಅವಳನ್ನು ಗಮನಿಸ್ತಾ ಇರುವಾಗ ಆ ಸಂಗತಿಗಳನ್ನು ಬಹಳ ಜಾಗ್ರತೆ ಗಮನಿಸ್ತೀರಿ. ಹೀಗೆ ಅವಳ ಪರಿಸ್ಥಿತಿ ಆ ಪರಿಸ್ಥಿತಿಗೆ ಬಂದಿರುವಾಗ ಅವಳನ್ನು ಓಡಿಸ್ಕೊಂಡು ಯೌವನ ಯುವತಿ, ಅವಳು ಮುಸ್ಲಿಂಗೆ ಸಂಬಂಧಪಟ್ಟ. ದಯಮಾಡಿ ಕೇಳಿಸ್ಕೊತೀರಿ, ಅರಸರ ಪ್ರಭುತ್ವದಲ್ಲಿ ಯಾವತ್ತಿಗೂ ಜಾತಿ ಭೇದ, ಮತ, ಮೇಲಿನ ಜಾತಿ ಕೆಳಗಿನ ಜಾತಿ ಅನ್ನತಕ್ಕಂಥ ಭೇದ ಭಾವ ಯಾವತ್ತಿಗೂ ಬರಲಿಕ್ಕೆ ಅವಕಾಶನೇ ಇಲ್ಲ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ? ಉಪಕಾರ ಮಾಡ್ತೀರಿ ನನಗೆಲ್ಲ ಹೇಳಿ ಅಲ್ಲಿಲೂಯ. ವೆರಿ ಗುಡ್. ನಿಮ್ಮ ಉಪಕಾರ ಜೀವನದಾಗ ನಾ ಬರೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಆವಾಗ ಈ ಅರಸನು ಪಾದದ ಹತ್ರ ಬಂದು ಬೇಡಿಕೊಳ್ತಾಳು, ಅಯ್ಯ ಅಯ್ಯ ನನ್ನನ್ನು ಕಾಪಾಡಯ್ಯ, ಅಯ್ಯ. ಅವಳು ಗೊತ್ತಿಲ್ಲ ಈತನ ಯಾರಂತೇಳಿ. ಇವಳನ್ನು ಅಟ್ಟಿಸ್ಕೊಂಡು ಬಂದಿದ್ದವ್ರು ಯಾರು? 3 ಬ್ರಿಟಿಷರು. ಒಬ್ಬರು ಆಫೀಸರ್ ಇರ್ತಾನೆ, ಇನ್ನಿಬ್ಬರು ಸೈನಿಕರು ಇರ್ತಾರೆ. ಅಟ್ಟಿಸಿಕೊಂಡು ಓಡಿಸ್ಕೊಂಡು ಬರ್ತಾರೆ. ಅವಾಗ ಅರಸನ ಪಾದ, ಕುದುರೆ ಮೇಲೆ ಹೋಗ್ತಿರುವಾಗ ಅರಸನ ಪಾದವನ್ನು ಹಿಡ್ಕೊಂಡು, ಕುದುರೆ ಮೇಲೆ ಅರಸನ ಪಾದವನ್ನು ಹಿಡ್ಕೊಂಡು, ಅಯ್ಯ ನಂಗೆ ರಕ್ಷಿಸಿ, ನನ್ನ ಕಾಪಾಡಿ, ನನಗೆ ರಕ್ಷಿಸಿ, ಯಾಕಂದ್ರೆ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ ಅಂತೇಳಿ ಅವ್ನು ನೋಡ್ತಾರೆ. ಯಾರಪ್ಪ ಹಿಂದೆ ಬರ್ತಾ ಇದಾರೆ ಅಂತ ನೋಡ್ತಾ ಇರ್ತಾನೆ ಅರಸನ. ಏನ್ ಮಾಡ್ತಾನೆ? ನೋಡ್ತಾನೆ ಅರಸನ ಯಾರು ಬರ್ತಾ ಇದ್ದಾರೆ. ನೋಡ್ತಾ ಇದ್ದಾಗ ಹಿಂದಿಂದ 3 ಬ್ರಿಟಿಷರು ಕುದುರೆ ಮೇಲೆ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಅವಾಗ ಇಳಿದು ನೋಡ್ತಾರೆ. ಆ ಬ್ರಿಟಿಷನು ಭಾರತೀಯ ಆ ಸಾಮಾನ್ಯ ಡ್ರೆಸ್ ನಲ್ಲಿ ಇರ್ತಕ್ಕಂಥ, ಸಾಮಾನ್ಯ ಗೌನ್ಗಳಲ್ಲಿ ಇರ್ತಕ್ಕಂಥ ರಾಜನನ್ನು ನೋಡ್ತಾರೆ. ನೋಡಿ, ಇವನು ಭಾರತೀಯನು, ಇವನು ನಮಗೆ ಏನ್ ಮಾಡ್ತಾನೆ, ಬ್ರಿಟಿಷರಿಗೆ ಯಾರಾದ್ರೆ ಏನಾದ್ರೆ ಮಾಡ್ಲಿಕ್ಕೆ ಹೋದ್ರೆ ಅವನ ಗತಿ ಏನಾಗ್ತದೆ ಗೊತ್ತಿದೆಯೋ ಅಂತೇಳಿ ಅವನು ಅರಸನ ಯಾರಂತ ಇವನಿಗೂ ಗೊತ್ತಿಲ್ಲ, ಬ್ರಿಟಿಷನ್ಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರದ್ದು ಈತನಿಗೆ ಬೇರೆ ರಾಜ್ಯಕ್ಕೆ ಬಂದಿರ್ತಾನೆ, ಆತನು ಬೇರೆ ರಾಜ್ಯದಲ್ಲಿರ್ತಾನೆ, ಏನೋ ಒಂದು ಕೆಲಸದಿಂದ ಬೇರೆ ರಾಜ್ಯಕ್ಕೆ ಬಂದಿರ್ತಾನೆ. ಅದಕ್ಕಾಗಿ ಆ ಅರಸನ್ ಗೊತ್ತಿರೋದಿಲ್ಲ. ಯಾಕಂದ್ರೆ ಈಗಿನ ಕಾಲದಲ್ಲಿ ಫೋಟೋ ಕಳಿಸಿದ ಕೂಡಲೇ, ಹುಟ್ಟಿದ ಕೂಡಲೇ ಫೋಟೋ ಬರ್ತಾ ಇರ್ತದೆ. ಈಗ ಹಿಂಗೆ ನಡೆದಿದ್ದು, ಹಂಗೆ ನಡೆದಿದ್ದು, ಸೆಲ್ಫಿ ತೆಗೆದು ಎಲ್ಲಾರು ಕಳಿಸ್ತಾರೆ. ಎಷ್ಟು ಲೈಕ್ಗಳು ಬಂದಿದ್ದಾವೆ, ಅಲ್ಲಿ ಯಾವಾಗ ಫೋಟೋ ಗಿಟ್ಟ ಏನಿಲ್ಲ, ಹೆಸರು ಕೂಡ ಗೊತ್ತಾದ್ರೆ ಬಹಳ ದೊಡ್ಡ ಮಾತು. ಅವಾಗ ಏನಾಯ್ತು, ಅರಸನ ಪಾದದ ಹತ್ರ ಬಂದು ಅವಳು ಬೇಡಿಕೊಳ್ತಾ ಇರ್ತಾಳೆ. ಆ ಬ್ರಿಟಿಷ್ ಅವನು ಇಳಿದು ಅವಳನ್ನು ಎಳಿತಾನೆ. ಯಾಳನ್ನು? ಆ ಯುವತಿಯನ್ನು ಎಳೆದು ಅವಳನ್ನು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಅವಳಿಗೆ ಕಣ್ಣೀರಿಡ್ತಾಳೆ, ಬಾಧೆ ಪಡ್ತಾಳೆ, ಗೋಳಾಡ್ತಾಳೆ, ಮೊರೆ ಇಡ್ತಾಳೆ. ಏನ್ ಮಾಡ್ತಾಳೆ? ಮೊರೆ ಬಿಡ್ತದೆ. ಅವಾಗ ಅರಸನು ಇಳಿದು ಆ ಬ್ರಿಟಿಷ್ ಅಧಿಕಾರಿಗಳು ಕಪ್ಪಾಳವನ್ನು ತೆಗೆದು ಕೊಡ್ತಾಳೆ. ಡಬಾಲ್ ಅಂತೇಳಿ ಗಿರ್ರ ತಿರುಗಿ ಬೀಳ್ತಾನೆ ಕೆಳಗೆ. ತಿರುಗಿ ಬಿದ್ದುಕೊಳ್ಳಿ ಅಲ್ಲಿ ಏನಾಗ್ತದೆ ಏನಪ್ಪಾ ಅಂದ್ರೆ, ಆಮೇಲೆ ಆ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನೆ, ಇಬ್ಬರು ಇರ್ತಾರಲ್ಲ ಸೈನಿಕರು, ಅವನನ್ನು ಶೂಟ್ ಮಾಡಿ ಎಂಬುದಾಗಿ ಹೇಳ್ತಾರೆ. ಅವನನ್ನು ಶೂಟ್ ಮಾಡ್ಲಿಕ್ಕೆ ಕೈ ಎಬ್ಬಿಸ್ತಾರೆ. ಇವರು ಗನ್ ಎಲ್ಲ ತೆಗೆಬೇಕು. ಅವನ ಗನ್ ಬಹಳ ಸಣ್ಣ ಇರ್ತಲ್ಲ, ಅದು ಅಂದ್ರೆ ದೊಡ್ಡ, ಆದ್ರೆ ತೆಗೆದು ಎಲ್ಲ ಇದು ಮಾಡಿಕೊಂಡು ತೆಗೆದು ಶೂಟ್ ಮಾಡ್ಲಿಕ್ಕೆ ಎಬ್ಬಿಸ್ತಾರೆ. ಗನ್ ತಗೋತಾರೆ. ಇಬ್ರು ಗನ್ ತಗೊಂಡು ಎಬ್ಬಿಸಿ ಶೂಟ್ ಮಾಡ್ಲಿಕ್ಕೆ ಹೋಗಿರುವಾಗ ಅವರ ಹಿಂದೆ ಸೈನ್ಯ ಬಲವೆಲ್ಲ ಸುತ್ತಕೊಂಡು ಬಿಡ್ತದೆ. ಯಾಕಂದ್ರೆ ಅರಸನು ಒಬ್ಬನೇ ಬಂದಿರ್ತಾನೆ, ಮುಂದೆ ಹಿಂದಿಂದ ಯಾರು ಬರ್ತಾ ಇರ್ತಾರೆ? ಮಹಾ ಸೈನಿಕರು ಬರ್ತಾ ಇರ್ತಾರೆ. ಆ ಸೈನ್ಯ ಬಲ ಸುತ್ತಕೊಂಡು ಅವ್ರನ್ನ ಮುತ್ತಿಗೆ ಹಾಕ್ತಾರೆ. ಏನಾಗ್ತಾರೆ? ಮುತ್ತಿಗೆ ಅಂದ್ರೆ ಏನ್ರಿ? ಗೇರ್ ಹಾಕ್ತಾರೆ. ಗೇರ್ ಹಾಕೊಂಡು, ಮುತ್ತಿಗೆ ಹಾಕೊಂಡು ಆ ಅರಸನ ಮೇಲೆ ದಾಳಿ ಮಾಡ್ತಿರ್ತಕ್ಕಂಥ ಇಬ್ಬರು ಅಧಿಕಾರಿಗಳನ್ನು, 3 ಆ ಬ್ರಿಟಿಷರನ್ನು ಸೆರೆ ಹಿಡಿತಾರೆ. ಗನ್ಗಳನ್ನು ಕೆಳಗೆ ಹಾಕಿ ಎಂಬುದಾಗಿ ಅಪ್ಪಣೆ ಕೊಡ್ತಾರೆ. ಇಲ್ಲದ್ರೆ ನೀವು ಯಾರು ಉಳಿದಿಲ್ಲ. ಯಾಕಂದ್ರೆ ಇವರು ಸೈನಿಕರು, ಫುಲ್ ಸೈನ್ಯ, ಅವ್ರ ಕಡೆನೂ ಗನ್ ಇದೆ, ಬಂದೂಕಿದೆ, ಇವ್ರ ಕಡೆನೂ ತಲವಾರಿದೆ. ತೋರಿಸಿದ್ಕೊಳ್ಳಿ ಇಮಿಡಿಯೇಟ್ಲಿ ಅವರು ಗನ್ ಕೆಳಗೆ ಹಾಕ್ತಾರೆ. ಗನ್ ಕೆಳಗೆ ಹಾಕಿದ ಕೂಡಲೇ ಅರಸನು ಆ ಗನ್ ತೆಗೆದುಕೊಂಡು, ಯಾರು? ಭಾರತೀಯ ಅರಸನು ಆ ಗನ್ ತೆಗೆದುಕೊಂಡು ಆ ಬ್ರಿಟಿಷ್ ಅಧಿಕಾರಿಗೆ ಗುರಿ ಇಡ್ತಾನೆ. ಢಮ್ ಅಂತ ಹಾರಿಸ್ತಾನೆ. ಹಾರಿಸಿದ ಕೂಡಲೇ ಕೈ ಮೇಲೆ ಮಾಡ್ತಾನೆ. ಕೈ ಮೇಲೆ ಮಾಡಿದ ಕೂಡಲೇ ಗನ್ ಮೇಲೆ ಹಾರ್ತದೆ. ಆ ಗುಂಡಿನ ಸೌಂಡ್ ಬಹಳ ಜಬರ್ದಸ್ತ್ ಇರುತ್ತೆ. ಯಾವಾಗ ಕೇಳಿದ್ರೆ ಗುಂಡಿನ ಸೌಂಡು, ಪಿಕ್ಚರ್ ಟಿಪ್ ಟಿಪ್ ಟಪ ಟಪ ಅಂತೀರ, ಅದಲ್ಲ. ಗುಂಡಿನ ಸೌಂಡ್ ಕೇಳಿದ್ರೆ ಎದೆ ಲಡ ಆಗ್ತದೆ. ಆ ಸೌಂಡ್ಗೆ ಚಿಂತಪಂಡು ಸಾರು ಬರ್ತದೆ, ಅಂದ್ರಿಗೆ ಬೆವರು ಇಳಿತದೆ ಎಲ್ಲರಿಗೆ, ಅಂತ ಸೌಂಡ್ ಬರ್ತದೆ. ಆ ಸೌಂಡ್ ಕೇಳಿದ್ರೆ ಹಮ್ಮ ಸಚ್ಚಿ ಅಂತ ಹೋದ, ಯಾರು ಬ್ರಿಟಿಷ್ ಹಮ್ಮ ಸಚ್ಚಿ. ಆಮೇಲೆ ಹತ್ತಿಲ್ಲ ಅಂತ ಗೊತ್ತದೆ, ಬದಿಗೆ ಪೋಯ್ನ ಉಳಿದು ಬಿಟ್ಟಿನಪ್ಪ. ಆಮೇಲೆ ಆ ಬ್ರಿಟಿಷ್ ಅಧಿಕಾರಿ ಮಾತ್ರ ಅವಾಗ ನಮ್ಮ ಭಾರತೀಯ ಅರಸನ್ ಏನಂತ ಗೊತ್ತಿದೆ, 100 ವರ್ಷಗಳಿಂದ ನಮ್ಮ ದೇಶವನ್ನು ಹಿಂಸಿಸ್ತಾ ಇದ್ರು ನೀವು ಬ್ರಿಟಿಷರೇ, ನಾವು ಸಹಿಸಿಕೊಂಡು ಬಂದಿದ್ದೇವೆ. ಆದರೆ ಇತ್ತೀಚೆಗೆ ಬರ್ತಾ ನಮ್ಮ ದೇಶದ ಸ್ತ್ರೀಯರ ಮೇಲೆ ನೀವು ಕೈ ಹಾಕ್ತೀರಾ ಎಂಬುದಾಗಿ ಹೇಳಿ ಅರಸನು ಗದರಿಸುತ್ತಾನೆ. ಅವಳಿಗೆ
ಇನ್ನು ಮುಂದೆ ಕೈ ಹಾಕಿದರೆ ಬ್ರಿಟಿಷರನ್ನು ನಾವು ಬಿಡುದಿಲ್ಲ ಎಂಬುದಾಗಿ ಹೇಳಿ ಭಾರತೀಯ ಬಲವಾದ ಅರಸನು ಧಮಕಿ ಬೆದರಿಕೆ ಆಗ್ತಾನೆ. ಬೆದರಿಕೆ ಆಗಿದ ಕೂಡಲೇ ಅರ್ಥ ಆಗುದಿಲ್ಲ ಅವನಿಗೆ. ಅವನು ಆ ಬ್ರಿಟಿಷ್ ಅಧಿಕಾರಿ ಇದು ಕೋನಿನು ಅಂತ ಕೇಳ್ತಾನೆ. ಅರೆ ತಿರುಕು ಮಾಲೂಮ್ ನಹಿಯೇ, ಪರಾಕ್ರಮಿ, ಶಕ್ತಿಶಾಲಿ, ಬುದ್ಧಿಮಾನ್, ಧನವಂತನಾಗಿರುವ ಅರಸನಿಯವನು, ಫಲಾನ ರಾಜ್ಯದ ಅರಸನ ಎಂಬುದಾಗಿ ಹೇಳ್ತಾರೆ. ಹೇಳಿದ ಕೂಡಲೇ ಅಯ್ಯೋ ಆ ರಾಜ್ಯದ ಅರಸನ ಅಂದ್ರೆ ಅವಾಗ ಅರಸನ ಹೇಳ್ತಾನೆ, ನಿನ್ನನ್ನು ಕ್ಷಮಿಸಿದೆ ನಾನು. ನೋಡ್ರಿ, ಅರಸನ ಹೃದಯದಲ್ಲಿ ಏನಿರ್ತದೆ? ಕ್ಷಮೆ. ಕ್ಷಮಿಸಿದೆ ನಾನು ನಿನ್ನನ್ನು. इस बार माफ कर रहा हूं. इसके बाद में कभी भी हमारे देश के औरतों की या बहन मां बहनों को तू छुया ಅವರ ಮೇಲೆ ಕೆಟ್ಟ ದೃಷ್ಟಿ ಇಟ್ಟು ಕೂಡ ನಿಮ್ಮನ್ನು ಬಿಡುವುದಿಲ್ಲ ಎಂಬುದಾಗಿ ಬೆದರಿಕೆ ಆಗ್ತಾನೆ. ಆವಾಗ ಇವಳು ಕಾಲ ಹತ್ರನೇ ಇದ್ದಿರ್ತಾಳೆ. ಆಮೇಲೆ ಬ್ರಿಟಿಷರು ಕಳಿಸ್ಕೊಳ್ಳೆ ಮತ್ತು ಅವರ ಸೈನಿಕರು ಹೇಳ್ತಾನೆ, ಈ ಯುವತಿಯನ್ನು ನಿನ್ನ ಹೆಸರಿನಮ್ಮ ಅಂತ ಕೇಳ್ತಾನೆ. ಆ ಯುವತಿ ತನ್ನ ಮುಸ್ಲಿಂ ಹೆಸರನ್ನು ಹೇಳ್ತಾಳೆ. ನೋಡ್ರಿ, ಅರಸನು ಹಿಂದೂ ಅರಸನು, ಬ್ರಿಟಿಷರು ದುಷ್ಟರು ಬಂದಿದ್ದವರು, ರಾಜಕೀಯ ನಾಯಕರು. ಇಲ್ಲಿ ಹಿಂದೂ ಅರಸನು ಒಂದು ಮುಸ್ಲಿಂ ಯುವತಿಗೆ ರಕ್ಷಣೆ ಕೊಡ್ತಾನೆ. ಅರ್ಥ ಆಗ್ತದೆ? ಈಗ ಅವಳಿಗೆ ರಕ್ಷಣೆ ನೋಡ್ರಿ ಹೆಂಗಿರ್ತದೆ. ಈಗ ಅವಳ ಕಾಟದಿಂದ ಬಿಡಿಸಿದ್ದಾನೆ, ದುಷ್ಟರ ಕಾಟದಿಂದ ಬಿಡಿಸಿದ್ದಾನೆ. ಈಗ ಸೈನಿಕರಿಗೆ ಹೇಳ್ತಾನೆ ಅಂತ ಹೇಳ್ಕೊ, ಸೈನಿಕರೇ ಈ ಯುವತಿಗೆ ಅವರ ತಂದೆ ತಾಯಿ ಹತ್ರ ಬಿಡಿ ಅಂತ ಹೇಳ್ತಾನೆ. ಆವಾಗ ಆ ಯುವತಿ ಏನಂತಾರೆ ಕಣ್ಣೀರಿನಿಂದ, ಅಯ್ಯ ನನಗೆ ತಂದೆ ತಾಯಿ ಯಾರಿಲ್ಲಯ್ಯ. ನನ್ನ ತಂದೆ ತಾಯಿಗಳನ್ನು ಮತ್ತು ನಮ್ಮ 4 ಊರುಗಳನ್ನು ಬ್ರಿಟಿಷರು ಬೆಂಕಿ ಹಚ್ಚಿ ಸುಟ್ಟು ಬಿಟ್ಟಾರೆ. 4 ಊರುಗಳು ಸುಟ್ಟು ಬಿಟ್ಟಿದ್ದಾರೆ. ಅಷ್ಟು ದೌರ್ಜನ್ಯ ಮಾಡಿದರೆ ನನಗೆ ಯಾರಿಲ್ಲಯ್ಯ ಎಂಬುದು ಹೇಳ್ತಾರೆ. ಹಾಗಾದ್ರೆ ಭಯಪಡಬೇಡ, ತುಮ್ ಮಹಾರಾಜ್ಗೆ ಶರಣಮೆ ಅಂತ ಎಂತಾಳೆ, ನೀನು ರಾಜನ ಮೊರೆ ಹೊಕ್ಕಿದಿ. ನೀನು ಅರ್ಥ ಆಯ್ತು? ಈಗ ರಾಜನ ಶರಣದಲ್ಲಿ, ರಾಜನ ಸೆರೆಂಡರ್ದಲ್ಲಿ ನೀನು. ಡರೋ ಮತ್, ಕೋಯಿ ಕುಚ್ ನೇ ಕರೆಗಾ ತುಮಾರ್ಕು ಅಂತ ಹೇಳ್ತಾನೆ. ಇದು ಅರಸನ ಪ್ರಭುತ್ವದಲ್ಲಿರತಕ್ಕಂತ ಒಂದು ಮಹಾಬಲ. ಇದು ಅರಸನ ನೀತಿ ಅಂತ. ಯಾರೇ ಇರಲಿ ತನ್ನ ಹತ್ರ ರಕ್ಷಣೆಗಾಗಿ ಕೋರುತ್ತಾ ಮರೆಟ್ರೆ ಆ ಅರಸನು ರಕ್ಷಿಸ್ತಾನೆ. ಯಾಕಂದ್ರೆ ಆತನ ರಕ್ಷಕನು ಯಾರು? ಅರಸನು. ಮೇನ್ ಏನ್ ಗೊತ್ತಿದೆ? ಆ ರಾಜ್ಯಕ್ಕೆ ರಕ್ಷಕನು. ಏನ್ ರಕ್ಷಕನು? ಆ ರಾಜ್ಯದ ಆರ್ಥಿಕ ರಕ್ಷಕನು, ಆ ರಾಜ್ಯದ ಶಾಂತಿ ವ್ಯವಸ್ಥೆ ರಕ್ಷಕನು, ಆ ರಾಜ್ಯದ ಭೌತಿಕ ರಕ್ಷಕನು ಆತನು. ಅದಕ್ಕಾಗಿ ಅರಸನ ಏನ್ ಹೇಳ್ತಾನೆ, ಚಿಂತೆ ಮಾಡಬೇಡ, ತುಮ್ ಮಹಾರಾಜ್ಗೆ ಶರಣಮೆ ಹೋ, ಡರೋ ಮತ್ತೊಮ್ ಅಂತ ಹೇಳ್ತಾನೆ. ಮೊದಲು ಹೆದರಬೇಡ. ಎರಡನೇದು ಆಮೇಲೆ ಹೇಳ್ತಾನೆ, ತನ್ನ ಸೈನಿಕರು ಹೇಳ್ತಾನೆ, ಇವಳನ್ನು ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡು ಹೋಗೋಣ. ಇವಳಿಗೆ ಏನು ಕೊರತಿಲ್ಲದೆ ಉಳಿಲಿಕ್ಕೆ ತಿನ್ಲಿಕ್ಕೆ ಎಲ್ಲವನ್ನು ನಾವು ನಮ್ಮ ರಾಜ್ಯದಲ್ಲಿ ಅನುಗ್ರಹಿಸೋಣ ಅಂತ. ಅರ್ಥ ಆಯ್ತು? ಈಗ ಅಂದ್ರೆ ಯಾವ ಅರಸನ ಶರಣಕ್ಕೆ ಹೋದ್ಲೋಳು, ಯಾವ ಅರಸನ ಮೊರೆ ಹೊಕ್ಕಿದಳು, ಅರ್ಥ ಆಗ್ತದೆ? ಯಾವ ಅರಸನ ಮೊರೆ ಹೊಕ್ಕಿದಳು ಆ ಅರಸನು ಪರಾಕ್ರಮಿ, ಬಲಶಾಲಿ, ಶಕ್ತಿಶಾಲಿ. ಏನಾಗಿದ್ದನು? ಸರ್ವಶಕ್ತನಾಗಿದ್ದನು ಆ ಕಾಲದಲ್ಲಿ. ಅವನು ಬ್ರಿಟಿಷರಿಗೆ ತಲೆಬಾಗದವನು. ಆವಾಗ ಅರಸನ ಆಶ್ರಯದಲ್ಲಿದ್ದ ಆ ಯುವತಿ ಸುರಕ್ಷಿತಳಾಗಿದ್ದಾಳೆ. ಏನಾಗಿದ್ದಾಳೆ? ಇದು ರಕ್ಷಣೆ ಅಂತ ಹೇಳ್ಬೋದು. ಅರಸನ ಆಶ್ರಯದಲ್ಲಿ ಸುರಕ್ಷಿತಳಾಗಿ. ಅಷ್ಟೇ ಅಲ್ಲದೆ ಆ ಅರಸನ, ಅವಳಿಗೆ ತಂದೆ ತಾಯಿ ಎಲ್ಲ ಇಲ್ಲದಿದ್ರು, ಪ್ರೈಸ್ ದಿ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಈಗ ಯಾರು ತಂದೆ ಆಗಿದ್ದಾರೆ ಅವರಿಗೆ? ಅರಸನೇ ತಂದೆ ಆಗಿದ್ದಾರೆ. ಏನು ಚಿಂತೆ ಮಾಡಬೇಡ, ನಮ್ಮ ರಾಜ್ಯದಲ್ಲಿ ನಿನಗೆ ಮನೆ ಇರ್ಲಿಕ್ಕೆ, ಮನೆ ಉಳಿಲಿಕ್ಕೆ ಬೇಕಾದ ಕೆಲಸವನ್ನು ಕೊಡ್ತೇವೆ, ನೀನು ಬದುಕಬಹುದು. ಅವಳನ್ನು ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತಾನೆ. ತನ್ನ ರಾಜ್ಯದ ಒಳಗೆ ಹೇಳ್ತಾನೆ, ಮೇರೆ ರಾಜ್ಯ ಮೇ ಕೋಯಿ ದುಷ್ಟ ಲೋಕ ತುಮಾರಿ ಕೋ ಹಾತ್ ನೈ ಲಗಾವೋಗೆ. ಹಲ್ಲೆಲೂಯಾ. ನನ್ನ ರಾಜ್ಯದಲ್ಲಿ ಯಾವ ದುಷ್ಟರಾಗಲಿ, ಯಾವ ಕೇಡಾಗಲಿ, ಯಾವ ಉಪದ್ರವಾಗಲಿ ನಿನಗೆ ಬರುವುದಿಲ್ಲ. ನನ್ನ ರಾಜ್ಯದಲ್ಲಿ ನಿನಗೆ ರಕ್ಷಣೆ ಇದೆ ಅಂತ. ಇಸ್ ಇಟ್ ಕ್ಲಿಯರ್? ಇದು ಅರಸರ ಪ್ರಭುತ್ವದಲ್ಲಿರತಕ್ಕಂಥ ಒಂದು ನೀತಿ, ಒಂದು ನಿಯಮ ಇದು. ನನ್ನ ಪ್ರಿಯ ಸಹೋದರೇ, ಇವಳು ದುಷ್ಟರಿಂದ ಅಟ್ಟಿಸಿಕೊಂಡು ಅವ್ರು ಏನ್ ಮಾಡ್ತಾರಂದ್ರೆ, ಬ್ರಿಟಿಷರು ಆ ಯುವತಿಗೆ ತಂದೆ ತಾಯಿ ಇಲ್ಲ ಅಂತ ಹೇಳ್ಕೊಂಡು ಬ್ರಿಟಿಷರು ತಮ್ಮ ಅಧಿಕಾರಿಗಳ ಕೈ ಕೆಳಗಿಟ್ಟು ಇವಳ ದೇಹವನ್ನು ಪಾಪಕ್ಕಾಗಿ ಉಪಯೋಗ ಮಾಡ್ತಾ ಅವಳನ್ನು ಹಾಗೆ ಕ್ಷೀಣಿಸಿ ಅವಳನ್ನು ಹಿಂಸಿಸ್ತಾರೆ. ಆದ ಕಾರಣ ಅವಳ ಆ ಒಂದು ಬ್ರಿಟಿಷರ ದೌರ್ಜನ್ಯದಿಂದ, ಆ ಬ್ರಿಟಿಷರ ದೈಹಿಕ ಕಿರುಕುಳದಿಂದ, ಒಂದು ದೇಹದಲ್ಲಿ ಮಾಡತಕ್ಕಂಥ ಕಿರುಕುಳ, ಒಂದು ಪಾಪದ ಕೃತ್ಯಗಳಿಗಾಗಿ ಉಪಯೋಗವಾಗದಂತೆ ಆ ಅರಸನು ಅವಳನ್ನು ರಕ್ಷಿಸ್ತಾನೆ. ಆಗ ಆ ಅರಸನನ್ನು ಆ ಯುವತಿ, ಮುಸ್ಲಿಂ ಯುವತಿ ಹಾಡಿ ಹೊಗಳುತ್ತಾಳೆ, ಎಂತಹ ಒಳ್ಳೆಯ ಅರಸನ. ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನನ್ನ ಪ್ರಿಯ ಸಹೋದರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ನಮ್ಮ ಒಡೆಯನು, ಸರ್ವಶಕ್ತನು,
ಮಹೋನ್ನತನು ಅಂದ್ರೆ ಈ ಅರಸನು ಒಂದು ಚಿಕ್ಕ ರಾಜ್ಯಕ್ಕೆ ಅರಸನಾಗಿದ್ದ. ಯಾರು? ಬ್ರಿಟಿಷರಿಂದ ರಕ್ಷಿಸಿರುವ ಅರಸನು. ನಾವು ನಂಬಿರುವಂತ ದೇವರು ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ಕಿರೀಟಧಾರನಾಗಿರುವನು, ರಾಜದಂಡ ಕೈಯಲ್ಲಿದೆ, ಪಾದಪೀಠ, ಭೂಮಿಯ ಒಂದು ಚಿಕ್ಕ ಪಾದಪೀಠ, ಅಂತ ಒಂದು ದೊಡ್ಡ ಮಹಾ ಅರಸನು ನಮಗೇನಾಗಿದ್ದಾನೆ? ರಕ್ಷಕನು. ಅದಕ್ಕೆ ಕೀರ್ತನೆ, ಅದಕ್ಕೆ ದಯಮಾಡಿ ಗಮನಿಸ್ತೀರಿ, ಕೀರ್ತನೆ ರಕ್ಷಣೆ ಅಂದ್ರೆ ಅರ್ಥ ಏನು? ರಕ್ಷಿಸಲ್ಪಡುವುದಂದ್ರೆ ಅರ್ಥ ಏನಂದ್ರೆ ಅವಳು ಒಂದು ದುಷ್ಟರ ಕಾಟದಿಂದ, ದುಷ್ಟರ ದೌರ್ಜನ್ಯದಿಂದ ಬಿಡಿಸಲ್ಪಟ್ಟಳು. ಮೊದಲು ಬಿಡಿಸಿದಷ್ಟೇ ಅಲ್ಲದೆ ಅವಳನ್ನು ಕಾಪಾಡ್ತಾನೆ. ಕಾಪಾಡಿದಷ್ಟೇ ಅಲ್ಲದೆ ಅವಳ ಜೀವ ಮಾನ ಕಾಲವೆಲ್ಲ ರಕ್ಷಣೆಯ ಆಶ್ವಾಸನ ಕೊಡ್ತಾನೆ ಅವಳಿಗೆ. ನನ್ನ ರಾಜ್ಯದಲ್ಲಿ ನಿನಗೆ ಕೆಲಸ ಇರ್ತದೆ, ಮನೆ ಕೊಡ್ತೇನೆ, ಅದರಲ್ಲಿ ಬದುಕೊಂಡು ಬಿಡಿ ನೀನಂತ. ಅನಾಥಳಾದ ದಿಕ್ಕಿಲ್ಲದವಳು ಓಡಿ ಬರ್ತಾನೆ. ಇದು ರಕ್ಷಣೆಗೆ ನಿಜವಾದ ಅರ್ಥ. ಅರಸನ ಅಧೀನದ ಇದೇ ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಸುಮ್ಮನೆ ಅಲ್ಲ ಬರೆಯಲ್ಪಟ್ಟಿದ್ದು. ಕೀರ್ತನೆ 91ನೇ ಕೀರ್ತನೆಯಲ್ಲಿ ರಕ್ಷಣೆಯ ಸಂಪೂರ್ಣ, ಯಾರನ್ನು ಕೇಳಿದ್ರೆ ರಕ್ಷಣೆ ಅಂದ್ರೆ ಏನು ಅಂತ ಕೇಳಿದ್ರೆ ರಕ್ಷಣೆಯ ಸಂಪೂರ್ಣ ಅರ್ಥ ಕೀರ್ತನೆ 91ರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ನಿಮ್ಮಂತ ಆಸಕ್ತಿ ಇಲ್ಲಿ ಕೂತ್ಕೊಂಡು ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ರಕ್ಷಣೆಯ ನಿಜವಾದ ತಾತ್ಪರ್ಯ, ರಕ್ಷಣೆಯ ನಿಜವಾದ ಅರ್ಥ ನೋಡ್ರಿ. ಈ ಯುವತಿ ಹೇಗೆ ಆ ಪರಾಕ್ರಮಿಯಾದ ಮಹಾರಾಜನ ಆಶ್ರಯದಲ್ಲಿ ಹೋಗಿರುವಾಗ ಆ ಪರಾಕ್ರಮಿಯಾದ ಮಹಾರಾಜನು ಆ ಯುವತಿಗೆ ಏನು ಅನುಗ್ರಹಿಸಿದ್ದಾನೆ? ಅವಳು ಯಾಳಂತ ಕೇಳಿಲ್ಲ. ಲಿಸನ್ ಕೇರ್ಫುಲಿ. ರಾಜರು ಜಾಗೃತಿ, ತನ್ನ ಶರಣಕ್ಕೆ, ಆತನ ಆಶ್ರಯಕ್ಕೆ ಹೋಗಿದ್ದ ಯಾರೇ ಇರಲಿ, ಮೊದಲು ಅವಳು ಯಾರು ಯಾವ ಜಾತಿ ಅಂತ ಕೇಳುದಿಲ್ಲ. ಇದು ರಾಜರ ಪ್ರಭುತ್ವ. ಅಂದ್ರೆ ಐ ಲವ್ ಟು ಟೆಲ್ ಅಬೌಟ್ ಮೈ ಕಿಂಗ್ ಆಫ್ ಜೀಸಸ್. ಯಾಕಂದ್ರೆ ರಾಜನು ಯಾವತ್ತು ತನ್ನ ಕಡೆ ಯಾರ ಆಶ್ರಯ ಬಂದ್ರೆ, ನೀ ಯಾವ ಊರಿನವಳು, ನಮ್ಮ ನಾಗರಿಕಳ, ಬೇರೆ ನಾಗರಿಕಳ, ತನ್ನ ಕಡೆ ಬಂದಿರುವಾಗ ಅವಳು ಮೊರೆ ಇಡ್ತಾ ಇದ್ದಾಳೆ, ಅಯ್ಯ ನನ್ನನ್ನು ಕಾಪಾಡು ಎಂಬುದಾಗಿ ತನ್ನ ಆಶ್ರಯಕ್ಕೆ ಬಂದು. ಆವಾಗ ಏನು ಕೇಳಿಲ್ಲ. ಅವಳಿಗೆ ಬಂದಿರತಕ್ಕಂತ ಆ ದೌರ್ಜನ್ಯ, ಆ ಬ್ರಿಟಿಷ್ ನಾಗರಿಕ, ಆ ಬ್ರಿಟಿಷರು ಬಂದು ಅವಳನ್ನು ಅಟ್ಟಿಸಿಕೊಂಡು ಓಡಿಸ್ಕೊಂಡು ಬಂದು ಅವಳನ್ನು ತಗೊಂಡೋಗಿ ಅವಳ ದೇಹವನ್ನು, ಅವಳ ಶರೀರವನ್ನು ಪಾಪಕೃತ್ಯಕ್ಕಾಗಿ ಉಪಯೋಗ ಮಾಡಿಕೊಳ್ಬೇಕನ್ನ ದುರ್ವಿಚಾರಗಳಿಂದ ಬರ್ತಿರ್ತಕ್ಕಂಥ ಆ ಬ್ರಿಟಿಷರು ಯಾರೆಂಬುದಾಗಿ ನೋಡಿ ಮೊದಲು ಅವಳಿಗೆ ರಕ್ಷಣೆ ಪ್ರಸಾದಿಸಿದನು. ಇದು ಅರಸರ ಪ್ರಭುತ್ವ. ಹಲ್ಲೆಲೂಯಾ. ಯಾರೇ ಇರಲಿ, ಯಾರು ರೋಗಿ ಇರಲಿ, ಯೇಸು ಕ್ರಿಸ್ತನ ಕಡೆ ಒಬ್ಬ ರೋಗಿ ಬಂದ, ಒಬ್ಬ ಕುಂಟರು ಬಂದ್ರು, ಕುಷ್ಠರೋಗಿಗಳು ಬಂದ್ರು. ಅಯ್ಯ ನನ್ನನ್ನು ಕಾಪಾಡು ಅಂತ ಹೇಳಿದ ಕೂಡಲೇ, ನೀನು ಯಾವ ಊರಿನವನು, ನೀನು ಯಹೂದಿಯ, ನೀನು ಇಸ್ರಾಯೇಲಿಯ, ನೀನು ಇಸ್ಲಾಮಿಕ, ನೀನು ಕ್ರಿಶ್ಚಿಯನ್ ಅಂತ ಕೇಳಿಲ್ಲ. ಏಸಯ್ಯ ಮೊದಲು ಅವನಿಗೆ ರಕ್ಷಣೆ ಕೊಟ್ಟಿದ್ದಾನೆ, ಅವನ ರೋಗಗಳಿಂದ ಬಿಡುಗಡೆ ಕೊಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಆಮೇಲೆ ಇನ್ನು ಮುಂದೆ ಪಾಪ ಮಾಡಬೇಡ. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕಾಗಿ ಇಲ್ಲೇ ಒಂದೊಂದಾಗಿ ವಚನಗಳು ಓದ್ತಾ ಇರುವಾಗ ನಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸೋಣ ನನ್ನ ಪ್ರಿಯ ಸಹೋದರಿ ಸಹೋದರೇ. ಕೀರ್ತನೆ 91 ಓದ್ತಾ ಬಂದಿರುವಾಗ ಈ ರಾಜನು ಹೇಗೆ ಆ ಒಂದು ಯುವತಿಯನ್ನು ರಕ್ಷಿಸಿ ತನಗೆ ಸೌಭದ್ರತೆಯನ್ನು ಕೊಟ್ಟು ಮತ್ತೆ ಹೇಳ್ತಾನೆ, ಭಯ ಪಡಬೇಡ, ತುಮ್ ಮೇರೆ ಶರಣ ಮೇ ಹೋ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನಮ್ಮ ದೇವರು ಕೂಡ ಹೇಳ್ತಾನೆ, ನಿನ್ನ ಜೀವಮಾನ ಕಾಲವೆಲ್ಲ ನೀನು ಹೆದರಬೇಡ. ನೀನು ನನ್ನ ಅಧೀನದಲ್ಲಿದ್ದಿ, ನಿನ್ನನ್ನು ಯಾವ ಕೇಡು ನಿನಗೆ ಉಪದ್ರವ ಮುಟ್ಟಲಾರದು. ಇದು ರಾಜನ ದಾಯಿತ್ವ, ರಾಜನ ಭುಜದ ಮೇಲೆ ಇರತಕ್ಕಂತ ಒಂದು ಜವಾಬ್ದಾರಿ. ಅದು ಓದ್ತೀರಿ ಕೀರ್ತನೆ 91. ಮಹೋನ್ನತನು ಅಂದ್ರೆ ಮಹಾ ಉನ್ನತನು, ಆಕಾಶದಲ್ಲಿ ಆಸೀನರುಡನು, ಉನ್ನತದಲ್ಲಿ ಆಸೀನರುಡನಾಗಿರುವ ಆತನ ಮರ್ಯಾದ ಸ್ಥಳದಲ್ಲಿ, ಆತನ ಗುಪ್ತ ಸ್ಥಾನದಲ್ಲಿ ನೀನು ಆಶ್ರಯವನ್ನು ಹುಡುಕಿ ಬಂದರೆ ಸರ್ವಶಕ್ತನ ನೆರಳಿನಲ್ಲಿ ಸುರಕ್ಷಿತನಾಗಿ. ಸರ್ವಶಕ್ತನ, ಮಹೋನ್ನತನ ಅಂದ್ರೆ ಏಲಿಯೋನ್, ಹೀಬ್ರೂ ಭಾಷೆಯಲ್ಲಿ ಏನು? ಏಲಿಯೋನ್. ಸರ್ವಶಕ್ತನ ನೆರಳಲ್ಲಿ ನೀನು ಸುರಕ್ಷಿತಳಾಗಿರುವಳು. ಏನಾಗಿರುವಳು? ಸತ್ತ ನಂತರ ಪರಲೋಕ ರಕ್ಷಣೆ ಅಂತ ಹೇಳ್ತಾರೆ. ಸಂತೋಷ, ಪರಲೋಕ ಕೂಡ ಸಿಗತ್ತೆ, ಪರದೇಶ ಕೂಡ ನಮಗೆ ಸಿಗತ್ತೆ. ಆದ್ರೆ ಬದುಕುತ್ತಿರುವ ಜೀವನದಲ್ಲಿ ನಮಗೆ ರಕ್ಷಣೆ ದೇವರು ಅನುಗ್ರಹಿಸ್ತಾರೆ, ಜೀವಮಾನ ಕಾಲ. ಅದಕ್ಕೆ ಹೇಳಿದ್ರೆ ಮಹೋನ್ನತನ ಆಶ್ರಯ ಮತ್ತು ಸರ್ವೋತ್ತಮ, ಮಹೋನ್ನತನ ಮರ್ಯಾದ ಸ್ಥಳದಲ್ಲಿ ವಾಸಿಸುವ, ಮಹೋನ್ನತನ ಕೋಟೆಯ, ಮಹೋನ್ನತನ ಗುಪ್ತ ಸ್ಥಾನದಲ್ಲಿ ನೀನು ಹೋಗಿ ಮೊರೆ ಹೊಕ್ಕಿದ್ದಾಗ ಸರ್ವಶಕ್ತನ ನೆರಳಿನಲ್ಲಿ ಸುರಕ್ಷಿತನಾಗಿ, ಸರ್ವಶಕ್ತನ ನೆರಳಿನಲ್ಲಿ ನೀನು ಸುರಕ್ಷಿತನಾಗಿರುವಿ. ನನ್ನ ಆಶ್ರಯವು, ನನ್ನ ಕೋಟೆಯು,
ನಾನು ಭರವಸೆಯಿಟ್ಟಿರುವ ಈಗ ಭಕ್ತನೇನು ಹೇಳ್ತಾನೆ? ಭಕ್ತನು ನನ್ನ ಆಶ್ರಯವು, ನನ್ನ ಭದ್ರಕೋಟೆಯು, ನಾನು ಭರವಸೆ ಇಟ್ಟಿರುವ ನನ್ನ ದೇವರೆಂದು ನಾನು ಕರ್ತನಿಗೆ ಹೇಳುತ್ತೇನೆ. ನೋಡ್ರಿ ಹೇಗೆ ಹೊಗಳ್ತಾ ಇದ್ದಾನೆ ಇದನ್ನು, ಹೇಗೆ ಕೀರ್ತಿಸ್ತಾನೆ. ನನ್ನ ಆಶ್ರಯವು, ನನ್ನ ಭದ್ರಕೋಟೆಯು, ನನ್ನ ದೇವರೆಂದು ನಾನು ಭರವಸೆ ಇಡ್ತಾ ಇದ್ದಾನೆ. ಮುಂದೆ ನಿಶ್ಚಯವಾಗಿ ಆತನು ನಿನ್ನನ್ನು ಬೇಡನ ಹುಲ್ಲಿನಿಂದಲೂ. ಈಗ ನೋಡ್ರಿ ರಕ್ಷಣೆ ಅಂದ್ರೆ ಖಂಡಿತವಾಗಿ ನಿಶ್ಚಯವಾಗಿ ಆತನು ನಿನ್ನನ್ನು ಬೇಡನ ಉರುಳಿನಿಂದಲೂ, ಅಪಾಯದ ಚಾಡದಿಂದಲೂ, ಅಪಾಯದ ಉಗ್ರದ ಅಪಾಯದ ಮಾರಕ ರೋಗಗಳಿಂದಲೂ ಬಿಡಿಸುವನು. ತನ್ನ ರೆಕ್ಕೆಗಳಿಂದ ನಿನ್ನನ್ನು ಒದಗಿಸುವನು. ತನ್ನ ರೆಕ್ಕೆಗಳ ಅಡಿಯಲ್ಲಿ ನಿನ್ನನ್ನು ಒದಗಿಸುವನು. ಆತನ ರೆಕ್ಕೆಗಳ ಕೆಳಗೆ ಆಶ್ರಯಿಸಿಕೊಳ್ಳು. ಆತನ ರೆಕ್ಕೆಗಳ ಕೆಳಗೆ, ಆ ಮಹೋನ್ನತನಾದ ಸರ್ವಶಕ್ತನಾದ ದೇವರ ರೆಕ್ಕೆಗಳ ಕೆಳಗೆ ನೀನು ಸುರಕ್ಷಿತವಾಗಿ ಆಶ್ರಯಿಸಿಕೊಳ್ಳುವಿ. ಸುಖ, ಸಮಾಧಾನ, ಶಾಂತಿ ನಿನಗೆ ಪ್ರಾಪ್ತವಾಗುವುದು. ಆತನ ಸತ್ಯವು ನಿನ್ನ ಖೇಡ್ಯವು ಡಾಲು. ಆತನ ಸತ್ಯವು ನಿನಗೆ ಖೇಡ್ಯವು ಡಾಲಾಗಿದೆ. ರಾತ್ರಿಯ ಭಯಂಕರತೆಗೂ, ನೀನು ಹಗಲಲ್ಲ, ರಾತ್ರಿಯಲ್ಲಿ ಕೂಡ ನೀನು ಮಲಗಿರುವಾಗ ನಿನಗೆ ಯಾವ ಭಯಂಕರ ನಿನಗೆ ಮುಟ್ಟಿದೆ? ರಾತ್ರಿಯ ಭಯಂಕರತೆಗೂ, ಹಗಲಲ್ಲಿ ಹಾರುವ ಬಾಣಕ್ಕೂ, ಅಂಧಕಾರದಲ್ಲಿ ನಡೆಯುವ ಚಾಡ್ಯಕ್ಕೂ, ಅಂಧಕಾರದಲ್ಲಿ ಗುಪ್ತವಾಗಿ ನಡೆಯುವ ಮಾರಕ ರೋಗಗಳಿಗೂ, ಇಲ್ಲವೇ ಮಧ್ಯಾಹ್ನದಲ್ಲಿ ಹಾಳು ಮಾಡುವ ಆ ಬಿಸಿಲಾಗಲಿ, ಆ ಕಾವಾಗಲಿ, ಆ ರೇಡಿಯೇಷನ್ ಆಗಲಿ, ಮಧ್ಯಾಹ್ನದಲ್ಲಿ ಹಾಳು ಮಾಡುವ ಯಾವ ನಾಶನಕ್ಕೂ ನೀನು ಭಯಪಡುವ ಅಕ್ಕರೆ ಇಲ್ಲ. ನಿನ್ನ ಕಡೆಯಲ್ಲಿ ಮಾರಕ ರೋಗದಿಂದ 1000 ಜನರು ಸತ್ತು ಬಿದ್ದರು. ನಿನ್ನ ಬಲಗಡೆಯಲ್ಲಿ 10,000 ಜನ ಆ ಮಾರಕ ರೋಗದಿಂದ ಸತ್ತು ಬಿದ್ದರು. ನಿನ್ನ ಸಮೀಪಕ್ಕೆ ಆ ಮಾರಕ ರೋಗ ಎಂದಿಗೂ ಬರುವುದೇ ಇಲ್ಲ. ನಿನ್ನ ಕಣ್ಣುಗಳಿಂದ ದೇವರ ಮಕ್ಕಳೇ, ದೇವರು ನಂಬಿಕೊಂಡಿದ್ದವರೇ, ದೇವರ ಆಶ್ರಯದಲ್ಲಿದ್ದವರೇ, ದೇವರ ರಕ್ಷಣೆ ಕೋಟೆಯಲ್ಲಿದ್ದವರೇ, ನಿಮ್ಮ ಕಣ್ಣುಗಳಿಂದ ದುಷ್ಟರಿಗೆ ಪ್ರತಿದಂಡನೆ ಆಗುವುದನ್ನು ನೋಡುತ್ತೀನಿ. ನಿಮ್ಮ ಕಣ್ಣುಗಳಿಂದ ದುಷ್ಟರು, ದುರ್ಮಾರ್ಗರಿಗೆ ಪ್ರತಿದಂಡನೆ ಆಗುವುದನ್ನು ನೋಡ್ತೀರಿ. ಯಾಕಂದ್ರೆ ಅವರು ಮಾಡುವ ದುಷ್ಟತನದಿಂದ ಅವ್ರಿಗೆ ಏನ್ ಸಿಗ್ತದೆ? ಅವರು ಮಾಡುವ ದುರ್ಮಾರ್ಗತನದಿಂದ ಅವರಿಗೆ ಶಿಕ್ಷೆ ಆಗ್ತದೆ. ಅದರಿಂದ ಅವರ ದುರ್ಮಾರ್ಗತನವೇ, ಅವರ ಕೆಟ್ಟದೇ ಅವರಿಗೆ ಶಿಕ್ಷೆ ಆಗಿ ತೀರ್ಪು ಆಗ್ತದೆ. ನೀವೇನು ತೀರ್ಪು ಕೊಡೋದು ಬೇಕಾಗಿಲ್ಲ. ನೀವು ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸ್ಲಿಕ್ಕೆ ಹೋಗ್ಬೇಡ್ರಿ. ಯಾರು ಕೇಡು ಮಾಡ್ತಾರೋ ಆ ಕೇಡೇ ಅವನನ್ನು ಅಟ್ಟಿಸಿ ಹೊಡೆಯೋದನ್ನು ನಿಮ್ಮ ಕಣ್ಣಾರೆ ನೀವು ನೋಡ್ತೀರಿ. ಮುಂದೆ ಮಹೋನ್ನತನಾದ ಕರ್ತನನ್ನು, ಭೂಮಿ ಆಕಾಶಗಳಿಗೆ ಒಡೆಯನಾದ ಮಹೋನ್ನತ ಅಂದ್ರೆ ಆಕಾಶದ ಮೇಲೆ ಆಸೀನರುಡನಾಗಿರುವ, ಸಿಂಹಾಸನಾಸೀನರುಡನಾಗಿರುವ ದೇವರೆಂಬುದಾಗಿ ಮಹೋನ್ನತನಾದ ಕರ್ತನು ನಿನ್ನ ಆಶ್ರಯವಾಗಿಯೂ, ಏನಾಗಿ ಮಾಡಿಕೊಂಡಿ ನೀನು? ಮಹೋನ್ನತನಾದ ಕರ್ತನನ್ನು ನಿನ್ನ ಆಶ್ರಯವಾಗಿಯೂ ನಿವಾಸ ಸ್ಥಾನವಾಗಿಯೂ ಮಾಡಿಕೊಂಡಿದಿ. ಕೇಡು ನಿನ್ನನ್ನು ಮುಟ್ಟದು. ಯಾವ ಕೇಡು, ದುಷ್ಟನ ಕೇಡು, ಉಪದ್ರವಗಳು, ಯಾವ ಕೇಡು, ಯಾವ ಅಪಾಯಗಳು ನಿನಗೂ ನಿನ್ನ ಗುಡಾರದ ಸಮೀಪಕ್ಕೂ ಬರದು. ಯಾವ ವ್ಯಾಧಿಯು ನಿನ್ನ ನಿವಾಸಕ್ಕೆ ಸಮೀಪಿಸಿ, ಯಾವ ವ್ಯಾಧಿಯು, ಯಾವ ಮಾರಕ ವ್ಯಾಧಿ, ಯಾವ ವೈರಸ್ಸು ನಿನ್ನ ನಿವಾಸ ಸ್ಥಾನಕ್ಕೆ, ನಿನ್ನ ಗುಡಾರದ ಸಮೀಪಕ್ಕೆ ಬಾರದು. ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ನಿನ್ನನ್ನು ಕಾಪಾಡುವುದಕ್ಕೆ ಆತನು ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಆಜ್ಞಾಪಿಸುವನು. ನಿನ್ನ ಎಲ್ಲಾ ಮಾರ್ಗದಲ್ಲಿ ನಿನ್ನನ್ನು ಕಾಪಾಡುವುದಕ್ಕೆ ಆತನು ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು, ನಿನ್ನ ವಿಷಯವಾಗಿ ಅಪ್ಪಣೆ ಕೊಟ್ಟು, ನಿನ್ನ ಪಾದಗಳು ಕಲ್ಲಿಗೆ ತಗಲದಂತೆ. ಇನ್ನೊಂದು ಮಾತು ಹೇಳಬೇಕಂದ್ರೆ, ನಿನಗೆ ಆಕ್ಸಿಡೆಂಟ್ ಆಗದಂತೆ, ನಿನಗೆ ಅಪಘಾತ ಸಂಭವಿಸದಂತೆ. ಎಲ್ಲರೂ ಹೇಳ್ತಿರಲ್ವ್ಯ? ನಿನಗೆ ಅಪಘಾತ ಸಂಭವಿಸದಂತೆ, ನಿನ್ನ ಎಲುಬುಗಳು ಮುರಿಯದಂತೆ ಅವುಗಳು ಕಾಪಾಡುತ್ತವಂತೆ. ಮುಂದೆ ತಮ್ಮ ಕೈಗಳಲ್ಲಿ ಎತ್ತಿ ದೇವದೂತರು. ಯಾವ ಸೆಕ್ರೆಟರಿ? ನಮಗೆ ಮಂತ್ರಿ ಮಕ್ಕಳಿಗೆ 2-3 ಜನ ಬಾಡಿಗಾರ್ಡ್ ಇದ್ರೆ ಅವ್ರಿಗೆ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ರಕ್ಷಣೆ ಬೇಕು. ಅವರು ಅವತ್ತ ಪಗಾರ ಕೊಡ್ಬೇಕು. ಅವ್ರಿಗೆ ಒಂದು ಪಿಕ್ಚರ್ ಆಕ್ಟರ್ ಇದ್ದಾರೆ. ಪಿಕ್ಚರ್ ಆಕ್ಟರ್ ಮಕ್ಕಳು ಸ್ಕೂಲ್ಗೆ ಹೋಗಿ ಬರ್ಬೇಕ್ರವ. ಸ್ಕೂಲ್ಗೆ ಹೋಗಿ ಬರ್ಬೇಕಾದ್ರೆ ಆ 2 ಬಾಡಿಗಾರ್ಡ್ ಇರ್ತಾರೆ. ಅವ್ರಿಗೆ ಆ 2 ಬಾಡಿಗಾರ್ಡ್ಗೆ 1 ಕೋಟಿ ರೂಪಾಯಿ ವರ್ಷಕ್ಕೆ ಸಂಬಳ. ಎಷ್ಟು? ನಮ್ಮ ಮಕ್ಕಳಿಗೆ ಯಾರು ಹೋಗ್ತಾರ? ನಾವೊಂದು ಕಿಕ್ ಹೊಡೆದು ಕಳಿಸಿದ್ರೆ ಸೀದಾ ಶಾಲೆಗೆ ಹೋಗ್ತಾರ ಅವ್ರಿಗೆ. ಹೌದಾ? ಪಾಪ ಅವ್ರು ಹೋಗುವಾಗ ಬರುವಾಗ ಅವ್ರಿಗೆ ಯಾರೂ ಇಲ್ಲ. ಆದ್ರೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಿಗೆ 1 ಕೋಟಿ ರೂಪಾಯಿ ಸಂಬಳ ಕೊಟ್ಟು ಅವರ ಮಕ್ಕಳಿಗೆ ರಕ್ಷಣೆ ಕೊಟ್ಟು ಕಳಿಸಬೇಕು. ಎಲ್ಲರೂ ಹೇಳ್ತಿರಲ್ವಯ್ಯ? ಆದರೆ ದೇವರನ್ನು ನಂಬಿಕೊಂಡಿರತಕ್ಕಂಥ ನಮಗೆ, ದೇವ ಜನಾಂಗಕ್ಕೆ ದೇವರು ಪರಲೋಕದಿಂದ ದೇವದೂತಗಳ ಸುಪ್ರೀಂ ಸೆಕ್ಯೂರಿಟಿಯನ್ನು ನಮ್ಗೆ ಕಳಿಸ್ತಾನೆ. ಹಾಲೆಲೂಯಾ. ಮೊನ್ನೆ ಒಬ್ಬರಿಗೆ ಅಪಘಾತ ಆಗಿದೆ ಎಂಬುದಾಗಿ ಕೇಳಿದಿವಿ. ಅವರು ದೇವರ ದಯಿಂದ ಪಾಪ ಅವನು ಕೌಳಿಕಾಯಿ ತಿನ್ಕೊಳ್ತಾ ಹೋಗ್ತಾ ಇದ್ದ.
ಅಲ್ಲೆಲುಯ್ಯ. ಮುಂದಿನ ಸಾರಾಯಿ ಕುಡ್ಕೊಂಡು ಬಂದಿದ್ದಾನೆ. ಕವಳಿಕಾಯಿ, ಪಾಪ ಇವನು ಒಳ್ಳೆ ಕವಳಿಕಾಯಿ, ಇವನು ತಂಬಾಕು ತಿಂದಿದ್ರೆ ಕಷ್ಟ ಆಗ್ತಿತ್ತು, ಆದ್ರೆ ಇವನು ಕವಳಿಕಾಯಿ ತಿನ್ನೋ ದೇವರ ಭಕ್ತನು. ಅಲ್ಲೆಲುಯ್ಯ. ಯಾವ ಕೆಟ್ಟ ಚಟ ಇಲ್ಲ. ಅಲ್ಲೇ ಸಾರಾಯಿ ಕುಡಿದು ಗಾಡಿ ಓಡಿಸ್ತಿದ್ದ. ಅವನ ಬೆನ್ನೆಲುಬು ಮುರಿತು, ಅವನ ಬೆನ್ನೆಲುಬು ಎರಡು ಮುರಿತು, ಕಾಲು ಮುರಿತು, ಅವನು ಮಂಚದ ಪಾಲಾಗಿದ್ದಾನೆ. ಆದರೆ ದೇವರ ಮಗನು ಈತನಿಗೆ ಯಾವ ಎಲುಬುಗಳಿಗೆ ತೊಂದರೆ ಆಗದಂತೆ ಒಂದು ಚಿಕ್ಕ ಪುಟ್ಟ ಗಾಯವಾಗಿ ಉಳಿದು ಬಿಟ್ಟಾನೆ. ಯಾಕಂದ್ರೆ ದೇವದೂತಗಳು ನಿನ್ನನ್ನು ಕಾಯ್ತಾ ಇದೆ. ಕುಡಿದವನ ಗತಿ ಏನಾಯ್ತು? ಬಹಳ ಹಾರಾಡ್ತಾ ಕುಡಿದತ್ತ ಮಸ್ತೆ ಹೋಗ್ತಾನೆ. ಈಗ ಅವನು ಎಲ್ಲಿದ್ದಾನೆ? ಅವನು ಮಂಚದಲ್ಲಿ ಬಿದ್ದಿದ್ದಾನೆ, ಇನ್ನೂ ರಿಪೇರಿ ಆಗಿಲ್ಲ. ಪಾಪ ಎಲ್ಲ ಎಲುಬುಗಳು ಜಾಯಿಂಟ್ ಮಾಡಿದ್ರು ನಡೀತಾನಂತ ಗ್ಯಾರಂಟಿ ಇಲ್ಲ. ಒಂದ್ಸಾರಿ ಬೆನ್ನೆಲ್ಲ ಹೋಗಿದ್ರೆ ಆಯ್ತು, ಮುಗಿತು. ಮತ್ತೆ ಎಷ್ಟು ಲವ್ ಮಾಡಿದ್ದು ಹುಡುಗಿದ್ರು ಕೂಡ ಅವನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಈ ಕುಂಟಿಯನ್ನು ತಿಸ್ಕೊಂಡು ನೀನು ನಿಜ ಮೊದಲು ಅಯ್ಯೋ ತೂ ನೈತು ಮೈನೈ ಮೈನೈತು ತೂ ನೈ ಅಂತೀವಿ. ನೈ ತೂ ನೊಕ್ಕೋ ಭಾವೀಗ ಯಾವಾಗ ಆಕ್ಸಿಡೆಂಟ್ ಆದ್ಮೇಲೆ ಪಾಪ ಎಷ್ಟು ಎಲ್ಲ ಆಗಿದ್ರು ಕೂಡ ಅಲ್ಲೇ. ಆದ್ರೆ ಅವನು ಕುಡಿದು ಅವನು ಎದುರು ನೋವು ಬಂದು ಆಕ್ಸಿಡೆಂಟ್ ಮಾಡಿದಾನೆ. ಅವನ ಕಾಲು ಮುರಿದಿದ್ದಲ್ಲದೆ ಬೆನ್ನೆಲುಬು ಎರಡು ಮುರಿದು ಬಿಟ್ಟಿದೆ, 2 ಸಾರಿ ಮುರಿದು ಬಿಟ್ಟಿದೆ. ಆದ್ರೆ ನಮ್ಮ ಹುಡುಗ ದೇವರದಿಂದ ಕೃಪೆ ಕಾಪಾಡಿಬಿಟ್ಟಿದ್ದಾನೆ. ದೇವರು ನಂಬಿಕೊಂಡಿದ್ದಾನೆ. ದೇವರು ಅವನಿಗೆ ದೇವದೂತಗಳನ್ನು ಕಾದಿರಿಸ್ತಾರೆ. ಈಗ ದೇವದೂತಗಳು ನಿಮ್ಗೆ ಇರಬೇಕಾ? ಅಲ್ಲೆಲುಯ್ಯ. ಎಲುಬುಗಳಿಗೆ ಟಚ್ ಆಗುದಿಲ್ಲ ನಿಮಗೆ. ಇಲ್ಲ ನಾನು ಇಷ್ಟ, ನಾನು ಸಾರಾಯಿ ಕೊಡ್ಕೊಂಡು ನಡೀತೀನಿ ಅಂದ್ರೆ ನೆಕ್ಸ್ಟ್ ರೆಡಿ ಆಗಿರ್ಬೇಕು. ಮಂಚದ ಮೇಲೆ ಕಾಲ್ ಮೇಲೆ ಕಟ್ಟಲಿಕ್ಕೆ ಎಲ್ಲ, ಕಾಲು ಕೈಯೆಲ್ಲ ಮೇಲೆ ಕಟ್ಟಿರ್ತಾರೆ. 1, 2, 3 ಎಲ್ಲ 1, 2, 3 ಅಲ್ಲೇ ಆಗ್ತದೆ. ತಾಯಿ ತಂದೆಗಳು ಕೂಡ ನೋಡಾಕಿರೋದಿಲ್ಲ. ಆಮೇಲೆ ದಯಮಾಡಿ ಎಲ್ಲ ನನ್ನ ಪ್ರಿಯ ಸಹೋದರಿ ಮಹೋನ್ನತರ ಆಶ್ರಯ ಕೆಳಗೆ ಮೊರೆ ಹೋಗ್ರಿ. ಸೈತಾನನ ಆಶ್ರಯಲ್ಲಿ ಹೋಗಿದ್ರೆ ಯಾವತ್ತೂ ಸುಖವಾಗಿರ್ಲಿಕ್ಕಾಗಲ್ಲ. ಮುಂದೆ ಹೋಗ್ತಾರ. ಸರ್ಪದ ಮೇಲೆ ನಡೆಯುವಿ. ಅಷ್ಟೇ ಅಲ್ಲ, ದೇವರ ಮಕ್ಕಳು ಇನ್ನು ಸಿಂಹ ಸರ್ಪದ ಮೇಲೆ, ನಿಮ್ಮ ಮದುವೆ ನಿಮಗೆ ವಿರೋಧವಾಗಿ ಬರ್ತಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳ ಮೇಲೆ, ದುಷ್ಟ ದಾಳಿಗಳ ಮೇಲೆ ನೀವು ನಡ್ಕೊಳ್ತಾ ಹೋಗ್ತಿರೋದು ನಿಮ್ಮನ್ನು ಅದು ಏನು ಮಾಡ್ಲಿಕ್ಕಾಗುದಿಲ್ಲ. ಯೌವನದ ಸಿಂಹವನ್ನು ಘಟಸರ್ಪವನ್ನು ತುಳಿದು ಬಿಡುವಿ. ಯೌವನದ ಸಿಂಹವನ್ನು ಯೌವನದ ಘಟಸರ್ಪವನ್ನು ತುಳಿದು ಬಿಡುವಿರಿ. ಅವನು ತನ್ನ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟಿದ್ದಾನೆ. ಅವನು ಯಾರು? ದೇವರ ಭಕ್ತರ. ನೀವೆಲ್ಲ ಯಾರ ಮೇಲೆ ಪ್ರೀತಿ ಇಟ್ಟಿದ್ರಿ? ಜೋರಾಗಿ ಹೇಳ್ರಿ. ಅನುಮಾನೇನು ಇಲ್ಲ. ನನ್ನ ಪ್ರೀತಿ ಬೇರೆಯವ್ರ ಮೇಲೆ ಇಟ್ಟಿದಂದ್ರೆ ಹಂಗ ಅನ್ನಕ್ಕೆ ಹೋಗ್ಬೇಡ್ರಿ, ಹಂಗೆ ಮಾಡಕ್ ಹೋಗ್ಬೇಡ್ರಿ. ಮೊದಲನೇ ಪ್ರೀತಿ ದೇವರಿಗೆ ನಾವು ಕೊಡ್ಬೇಕು. ನಿನ್ನ ಪ್ರೀತಿ ದೇವ್ರ ಪ್ರೀತಿ ಗಂಭೀರವಾಗಿ ಹೇಳ್ತೀರಲ್ವಯ್ಯ. ದೇವರ ಮಕ್ಕಳೇ, ಆ ಪ್ರೀತಿ ದೇವರ ಮೇಲೆ ಇಟ್ಕೊಳ್ಳಿ. ನೋಡ್ರಿ, ಯಾರು ದೇವರ ಮೇಲೆ ಪ್ರೀತಿ ಇಟ್ಕೊಳ್ತಾರೆ, ದೇವರು ಅವರಿಗೆ ಸುರಕ್ಷಿತವಾದಂತಹ ಸುಭದ್ರತೆಯಾದಂತ ಸೈನ್ಯ ಬಲವನ್ನು ಕಳಿಸಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ. ನೆಕ್ಸ್ಟ್ ಅವನು ತನ್ನ ಪ್ರೀತಿಯನ್ನು ನನ್ನ ಮೇಲೆ ಇಟ್ಟಿದ್ದಾನೆ. ಯಾರು ಭಕ್ತನು ದೇವರ ಮೇಲೆ ಪ್ರೀತಿಯನ್ನು ಇಟ್ಟಿರುವುದರಿಂದ ಅವನನ್ನು ತಪ್ಪಿಸುವೆನು. ದೇವರು ನೋಡ್ರಿ, ಅಂತವನನ್ನು ದೇವರು ರಕ್ಷಿಸುವನು, ಕಾಪಾಡುವನು. ಅವನು ನನ್ನ ಹೆಸರನ್ನು ತಿಳಿದಿರುವುದರಿಂದ. ಅವನು ಯಾರು? ಅವನು ಯಾರು ಭಕ್ತನು ದೇವರ ಹೆಸರನ್ನು ತಿಳಿದಿರುವುದರಿಂದ, ಅರಿತಿರುವುದರಿಂದ ಅವನನ್ನು ಉನ್ನತದಲ್ಲಿ. ಏನ್ ಹೆಸರು ತಿಳಿದಿದ್ದಾನೆ ಇವನು? ಭಕ್ತನು ಏನ್ ಹೆಸರು ತಿಳಿದಿದ್ದಾನೆ? ಏನ್ ತಿಳಿದಾನೆ? ಏನ್ ಹೆಸರು ತಿಳಿದಿದ್ದಾನೆ? ಅಲ್ಲೋ ಇಲ್ಲಿ ನೋಡ್ರಿ, ಅಕ್ಕಾರೆ ಬೈಬಲ್ ಒಳಗಿಲ್ಲ, ನಾ ಇಲ್ಲಿದ್ದೀನಿ. ಬೈಬಲ್ ಬಹಳ ಚೆನ್ನಾಗಿ ಓದ್ತಾರೆ ನಮ್ಮ ಜನ. ಹೌದು, ಅಲ್ಲಿ ಮನೆಗೆ ಓದಂದ್ರೆ ಇಲ್ಲಿ ಬಂದ್ರೆ ಓದ್ತಾರೆ. ಸಂತೋಷ, ಇಲ್ಲಿ ಓದ್ತಾರೆ, ಅಲ್ಲಿ ಓದ್ತಾರೆ. ಅಲ್ಲೆಲ್ಲೂಯ್ಯ. ಬೈಬಲ್ ಇಲ್ಲದ್ರೆ ಪಾಪ ನಮ್ಮ ಕಡೆ ಬಂದ್ರು ಬೈಬಲ್ ಓದೋದೇ ಪಾಪ ನೀರು ಕೂಡ ಕುಡಿಯೋದಿಲ್ಲ ಬೆಳಗ್ಗೆ ಅವರು. ಪ್ರೈಸ್ ಲಾರ್ಡ್ ಜೀಸಸ್. ಪ್ರಾರ್ಥನೆ ಇಲ್ಲದೆ ಚಹಾ ಕೂಡ, ಇನ್ನು ನೀರು ಕೂಡ ಕುಡಿಯೋದಿಲ್ಲ ನಮ್ಮ ಭಕ್ತರಲ್ಲಿ. ಅಂತ ಭಕ್ತರು ಬೆಳಿಗ್ಗೆ ಎದ್ದು ಕೂಡ ಪ್ರಾರ್ಥನೆ ಮತ್ತು ಬೈಬಲ್ ಓದುತ್ತಾರೆ, ಮೊಬೈಲ್ ಮಾತ್ರ ತೆರೆಯುವುದೇ ಇಲ್ಲ ಇವರು. ಪ್ರೈಸ್ ಲಾರ್ಡ್ ಜೀಸಸ್. ಅಂತ ಯವನಸ್ಥರನ್ನ ಕೊಟ್ಟಿದ್ದಾರೆ ದೇವರು. ಈ ಯವನಸ್ಥರನ್ನು ಇನ್ನೂ ಬಲವಾಗಿ ಉಪಯೋಗ ಮಾಡಲಿ, ಇನ್ನೂ ಬಲವಾಗಿ ಉಪಯೋಗ ಮಾಡಲಿ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರುತ್ತಲ್ಲ. ಅದಕ್ಕೆ ಇಲ್ಲಿ ನೋಡ್ರಿ, ದೇವರು ಹೇಳ್ತಾರೆ, ಇವನು ನನ್ನ ಹೆಸರನ್ನು ಬಲ್ಲಿದ್ದಾನೆ ಅಂದ್ರೆ ಅರ್ಥ ಏನು? ಈತನ ಹೆಸರು ಏನ್ ತಿಳ್ಕೊಂಡಿದ್ದಾನೆ? ಮೊದಲನೇ ವಚನದಲ್ಲಿ ಇದೆ ನೋಡ್ರಿ, ಶಬಾಷ್, ವೆರಿ ಗುಡ್. ಹೋಗ್ಬಿಟ್ಟಿರೋಣ. ಮಹೋನ್ನತನಾದ ದೇವರು ಅಂದ್ರೆ ಹೀಬ್ರೂ ಭಾಷೆಯಲ್ಲಿ ಏನಂತಾರೆ ಅದಕ್ಕೆ? ಎಲಿಯೋನ್. ಹೀಬ್ರೂ ಭಾಷೆಯಲ್ಲಿ ಮಹೋನ್ನತನಾದ ಅಂದ್ರೆ ಅರ್ಥ ಏನು? ಆಕಾಶ ಎಂಬ ಸಿಂಹಾಸನದ ಮೇಲೆ ಆಸೀನರುಡನು, ಭೂಮಿ ಪಾದಪೀಠ, ಆತನ ಕಿರೀಟನ ತಲೆಯಲ್ಲಿದೆ ಗೊತ್ತಿಲ್ಲ. ಆಕಾಶದಲ್ಲಿ ಕೂತ್ಕೊಂಡಿದ್ದಾನೆ. ಅಂತ ಮಹಾಪರಾಕ್ರಮಿಯಾದ ದೇವರೆಂದು ನನ್ನ ಹೆಸರನ್ನು ತಿಳಿದವನು. ಎರಡನೇ ಹೆಸರು ಏನಾದ್ರದ್ದು? ಸರ್ವಶಕ್ತನು. ಮೊದಲ ವಚನಗಳು ಓದವ? ಮಹೋನ್ನತ
ಮರೆಯಾದ ಸ್ಥಳದಲ್ಲಿ ಮಹೋನ್ನತನ ಮರ್ಯಾದ ಸ್ಥಳದಲ್ಲಿ ಅಂದ್ರೆ ಏಲಿಯೋನಿನ ಮರ್ಯಾದ ಸ್ಥಳದಲ್ಲಿ ವಾಸಿಸುವನು ಸರ್ವಶಕ್ತನ ನೆರಳಿನಲ್ಲಿ ಸರ್ವಶಕ್ತನ ಆಶ್ರಯ ನೆರಳಿನಲ್ಲಿ ಸರ್ವಶಕ್ತನ ನೆರಳಿನಲ್ಲಿ ಸುರಕ್ಷಿತನಾಗಿರುವನು. ಅಂದ್ರೆ ಅರ್ಥ ಏನು? ಅದು ಇನ್ನೊಂದು ತರ್ಜಮೆ ಓದ್ರಿ, ನಿಮ್ಮ ತರ್ಜಮೆ ಇನ್ನೊಂದು ತರ್ಜಮೆ ಓದ್ರಿ. ಕಿಂಗ್ ಜೇಮ್ಸ್ ಬೇಡ, ಇಲ್ಲ ಕಿಂಗ್ ಜೇಮ್ಸ್ ಇರ್ಲಿ, ಆ ತರ್ಜಮೆ ತೆಗೆದಿಟ್ಕೊರಿ. ಓಕೆ, ಬರುವಾರ ಓದ್ತೀರಾ? ಥ್ಯಾಂಕ್ ಯು. ನೆಕ್ಸ್ಟ್ ಏನು? ಮಹೋನ್ನತನ ಮೊರೆ ಹೊಕ್ಕಿದ್ದವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹಾಲೆಲೂಯ. ಅಂದ್ರೆ ಸರ್ವಶಕ್ತನ ಅಂದ್ರೆ ಏನು? ಎಲ್ ಶಡಾಯ್. ಈ ಎರಡು ಹೆಸರುಗಳು ಗೊತ್ತಿದೆ ಅದನಿಗೆ. ಯಾರಿಗೆ? ಭಕ್ತನಿಗೆ. ನನ್ನ ದೇವರು ಈ ಭೂಮಿ ಮೇಲಿರುವ ಚಿಕ್ಕ ಚಿಕ್ಕ ರಾಜ್ಯಗಳಿಗೆ ಅರಸನಲ್ಲ, ಭೂಮಿಯೇ ಅವನ ಪಾದಪೀಠ, ಆಕಾಶ ಸಿಂಹಾಸನ, ಮಹೋನ್ನತನದಲ್ಲಿ ಆಸೀನರೂಢನಾಗಿರುವನು. ಆ ಏಲಿಯೋನ್ ಎಂಬ ಹೆಸರು ಗೊತ್ತಿತ್ತು. ಮತ್ತೆ ಇನ್ನೊಂದು ಹೆಸರೇನು? ಸರ್ವಶಕ್ತನಾದ ದೇವರು ಅಂದ್ರೆ ಏನರ್ಥ? ಭೂಮಿಯಲ್ಲಿರ್ತಕ್ಕಂಥ ಎಲ್ಲಾ ರಾಜರು ಒಟ್ಟು ಕೂಡಿದ್ರು ಕೂಡ ಆತನ ಬಲವನ್ನು ಮೀರ್ಲಿಕ್ಕಾಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಹಾಲೆಲೂಯ. ಭೂಮಿ ಮೇಲೆ ಆಡ್ತಿರ್ತಕ್ಕಂಥ ನೆಬೂಕದ್ನೆಜರ್ ಅರಸನಾಗಲಿ, ದಾರಿಯಾವೇಶನ ಅರಸನಾಗಲಿ, ಭೂಮಿಯ ರಾಜರವರು. ಒಂದೇ ರಾಜನು ಭೂಮಿಗೆ, ನೂರಾರು ರಾಜಗಳ ಮೇಲೆ ರಾಜರು. ಸೈರಸ್ ಅರಸನಾಗಲಿ, ಪ್ರೈಸ್ ಲಾರ್ಡ್ ಜೀಸಸ್, ಭೂಮಿಯ ಚಕ್ರವರ್ತಿಗಳಾಗಲಿ, ಕೈಸರ ಚಕ್ರವರ್ತಿಗಳಾಗಲಿ, ದೊಡ್ಡ ದೊಡ್ಡ ಚಕ್ರವರ್ತಿಗಳು ಕೂಡ ಆತನ ಮುಂದೆ ಶರಣಾಗತರಾಗಲೇಬೇಕು. ಅದಕ್ಕೆ ನನ್ನ ಹೆಸರನ್ನು, ದೇವರು ಹೇಳ್ತಾರೆ, ನನ್ನ ಹೆಸರನ್ನು ಬಲ್ಲವನು ಆಗಿರುವುದರಿಂದ ಅವನನ್ನು ನಾನು ಬಿಡಿಸುತ್ತೇನೆ. ಹಾಗಾದ್ರೆ ನೀ ಆತನ ಯಾರಂತ ಗೊತ್ತಿಲ್ಲದಿದ್ರೆ, ಆತನ ಎಂತ ಬಲಿಷ್ಠ ಅಂತ ಗೊತ್ತಿದ್ರೆ, ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಆತನು ಮೊರೆ ಹೊಕ್ಕಿದ್ರೆ ಸರ್ವಶಕ್ತನ ಆಶ್ರಯದಲ್ಲಿ, ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ, ಪಾಸ್ ಆದರೆ ಎಲ್ಲರೂ, ಹಲ್ಲೆಲೂಯಾ. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋ. ಆಮೇಲೆ ನೆಕ್ಸ್ಟ್ ಅಲ್ಲಿ ಪಾಯಿಂಟ್ ಇಂದ ಹೋದ್ರಿ, ಕಂಟಿನ್ಯೂ ಮಾಡ್ರಿ ಅಲ್ಲಿಂದ. ಅವನು ಮತ್ತೊಂದು ಸಾರಿ ಒಂದು ವಚನ ಮೇಲೆ ಹೋದ್ರಿ. ಅಲ್ಲಲ್ಲ, ಆಯ್ತಲ್ರಿ. ಎಷ್ಟನೇ ವಚನ? ವಚನ ಹೇಳ್ರಿ ಅವ್ರಿಗೆ. ಅಲ್ಲ, ವಚನ ಹೇಳ 14 ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ. ಯಾರು? ನೀವೆಲ್ಲರೂ ಎಷ್ಟು ಆಸಕ್ತರಾಗಿದ್ದೀರಲ್ಲ ದೇವರಲ್ಲಿ. ದೇವರಿಲ್ಲದ್ರೆ ಉಳಿತೀರ ನೀವು. ಪ್ರಾರ್ಥನೆ ಇಲ್ಲದ್ರೆ ಎಲ್ಲೆಲ್ಲಿ ಇದ್ರು ಪ್ರಾರ್ಥನೆ ಓಡಿ ಬರ್ತಾ ಇದ್ರಿ, ಯಾಕಂದ್ರೆ ನಿಮ್ಮಲ್ಲಿ ಆಸಕ್ತಿ ಇದೆ. ಅದಕ್ಕೆ ಹೇಳ್ತಾನೆ, ಭಕ್ತನು ನನ್ನ ಮೇಲೆ ಆಸಕ್ತಿ ಇರೋದ್ರಿಂದ ಅವನನ್ನು ರಕ್ಷಿಸುವೆನು. ರಕ್ಷಿಸುವೆನು. ಮುಂದೆ ನನ್ನ ನಾಮವನ್ನು ಅರ್ತಿರುವುದರಿಂದ, ದೇವನಾಮವನ್ನು ಅರ್ತಿರುವುದರಿಂದ, ಏಲಿಯೋನ್ ಮತ್ತು ಎಲ್ಶಡಾಯ್ ಎಂಬ ನಾಮವನ್ನು ಅರ್ತಿರುವುದರಿಂದ ಅವನನ್ನು ನೋಡ್ರಿ, ಅರ್ಥ ಆಯ್ತಾ? ರಕ್ಷಿಸೋದು ಬೇರೆ, ಉದ್ಧರಿಸೋದು ಬೇರೆ. తరక్కి ಮೇಲೆ ఆతా ఇద్దరు కష్టాలు ఉండాలా, నువ్వు బాధలు ఉండాలా, నువ్వు కౌరి పని చేసుకుంటూ అడుక్కుంటూనే ఉండాలనేది కాదు. నిన్నను ఉద్ధరిಸುತ್ತಾನೆ. ಪರ್ಮನೆಂಟ್ ಮಾಡಿದಲ್ಲದೆ ಯು ಆರ್ ಗೋಯಿಂಗ್ ಟು ಬಿಕಮ್ ಸೂಪ್ರಿಡೆಂಟ್. ಆಮೇನ್ ಅಂತ ಹೇಳ್ರಿ. ಈ ನಮ್ಮಕ್ಕ ಈ ದೇವರ ಭಯಭಕ್ತಿಯಲ್ಲಿ ಕಂಟಿನ್ಯೂ ನಿಂತ್ರೆ, ದೇವ್ರನ್ನ ಬಿಟ್ರೆ ಆಗುದಿಲ್ಲ. ದೇವರ ಭಯಭಕ್ತಿಯಲ್ಲಿ ನಿಂತ್ರೆ ದೇವರು ನಿಮ್ಮನ್ನು ಉನ್ನತಿಸಿ ತರ್ತಾನೆ. ಅಲ್ಲಿ ಜೋರಾಗಿ ಹೇಳ್ತಿರಲ್ಲ. ನಾನು ಪರ್ಮನೆಂಟ್ ಇದೆ ಸರ್, ಪರ್ಮನೆಂಟ್ ಆದ್ರೆ ನಾ ಸೂಪ್ರಿಡೆಂಟ್ ಆಯ್ತಾವ ದುಡ್ಡುನು. ಅಲ್ಲೆಲ್ಲೂಯ. ಗಂಭೀರ ಅಂತ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಅದಕ್ಕಾಗಿ ನಿನ್ನನ್ನು ರಕ್ಷಿಸೋದಲ್ಲದೆ ನಿನ್ನನ್ನು ಉದ್ಧರಿಸುತ್ತಾನೆ. ಅಯ್ಯೋ నాకు ಪರ್ಮನೆಂಟ್ ಇದೆ ಸರ್, ಪರ್ಮನೆಂಟ್ ಕಾದಲ್ಲ, ನಾನು ಅಡುಗುಟ್ಟು ಕಂಟಿನ್ಯೂ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ಈಗ ಎಫೆಸಿ 3:27 ನೀನು ಬೇಡುವುದಕ್ಕಿಂತಲೂ, ಊಹಿಸೋದಕ್ಕಿಂತಲೂ, ಆಲೋಚನೆ ಮಾಡೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾದ, ಅಂದ್ರೆ ಎಲ್ಶಡಾಯ್ ಆದ ದೇವರಿಗೆ ಸಭೆಯಲ್ಲಿಯೂ ಯುಗಯುಗಾಂತರಕ್ಕೂ ತಲತಲಾಂತರಕ್ಕೂ ಮಹಿಮೆ ಘನತೆ ಉಂಟಾಗಲಿ. ನಿನ್ನ ಊಹೆ ಕುದ್ದನ್ನು ಹೆಚ್ಚು ಮಾಡ್ತಾನೆ ದೇವರು. ಪ್ರೈಸ್ ಲಾರ್ಡ್ ಜೀಸಸ್. ಪಾಪ ಅವನು ಹೋಗಿ ಪೋರ್ತಿಬಾರನ ಮನೆಯಲ್ಲಿ ಒಡೆಯನಾಗಿದ್ದ ಅಂತ ತಿಳ್ಕೊಂಡಿದ್ದೇವೆ. ಪೋರ್ತಿಬಾರನ ಮನೆಯಲ್ಲಿ ಒಡೆಯನಷ್ಟೇ ಅಲ್ಲದೆ ಅವನು ಈಜಿಪ್ಟ್ಗೆ ಒಡೆಯನಾದ ಯೋಸೇಫ್. ಪ್ರೈಸ್ ಲಾರ್ಡ್ ಜೀಸಸ್. ನೆಕ್ಸ್ಟ್ ಕಂಟಿನ್ಯೂ ಮಾಡ್ರಿ. ಅವನು ನನಗೆ ಮೊರೆ ಇಡುವಾಗ, ಅವನು ಯಾರು? ಆಸಕ್ತ ಚಿತ್ತನು ನನಗೆ ಮೊರೆ ಇಡುವಾಗ, ನನಗೆ ಪ್ರಾರ್ಥನೆ ಮಾಡುವಾಗ ಅವನಿಗೆ ಅಂತ ಇಂಥ ಉತ್ತರ ಅಲ್ಲ, ಸದುತ್ತರವನ್ನು, ಒಳ್ಳೆ ಉತ್ತರವನ್ನು, ಬೇಕಾಗಿರುವ ಅಪ್ರಾಪ್ರಿಯೇಟ್ ಉತ್ತರವನ್ನು ನಾನು ದಯಪಾಲಿಸುತ್ತೇನೆ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ನೀನು ಕಷ್ಟಪಡ್ತಿರೋದು ನೋಡ್ಕೋತ ಕುಂದಿರುವುದಿಲ್ಲ. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಆ ಇಕ್ಕಟ್ಟಿನಿಂದ ತಪ್ಪಿಸೋದಲ್ಲದೆ ಘನಪಡಿಸುತ್ತಾನೆ. ಓ ಹಲ್ಲೆಲೂಯಾ. ಅಡ್ವಾನ್ಸ್ ಇದೆಲ್ಲ ನಮ್ಮ ದೇವ್ರದು. ಇಕ್ಕಟ್ಟಿನಲ್ಲಿ ಯಾರೇ ಬೆಂಕಿ ಒಳಗೆ ಹಾಕಿದ್ರು ಶಡ್ರಕ್ ಮೇಷಕ್ ಅಬೇದ್ನೆಗೋರು, ಹೌದಾ? ಬೆಂಕಿ ಒಳಗೆ ಹಾಕಿದ್ರೆ ಬೆಂಕಿಯಿಂದ ತಪ್ಪಿಸಿದಾನೆ, ಅಷ್ಟಕ್ಕೆ ಆಯ್ತಾ? ಬೆಂಕಿ ಒಳಗೆ ಶಡ್ರಕ್ ಮೇಷ ಅಬೇದ್ನೆಗೋರು ತಪ್ಪಿಸಿದಾನೆ, ಅಷ್ಟಕ್ಕೆ ಆಯ್ತಾ? ಗವರ್ನರ್ ಮಾಡಿದಾನ ಅವ್ರನ್ನು.
ಅಲ್ಲೆಲ್ಲೂಯ. ಯಾವ್ದು ಅಡ್ವಾನ್ಸ್ ಇರ್ಬೇಕ್ರಿ, ಬೈಬಲ್ ಓದುವಾಗ ಇಂಟ್ರೆಸ್ಟಿಂಗ್ ಇರ್ತದೆ. మా దేవుడు రక్షకుడు సత్య ఈడ సచ్చితే పరలోక రాజ్యంలో ఉంటాం. అది ಪರದೇಶದಲ್ಲಿ ಖಂಡಿತ ಪರದೇಶ ಸಿಗ್ತದೆ ನಂಬಿದವರಿಗೆ. ಬದುಕುತ್ತಿರುವ ಜೀವನದಲ್ಲಿ ರಕ್ಷಣೆ, ಉದ್ಧಾರ, ರಕ್ಷಣೆ, ತರಕ್ಕಿ, ಬಚಾವ್ ಬಿ ಇದೆ, ಉದ್ಧಾರ ಬಿ ಪಾವೋಗೆ. ತುಂಬ ಮುಂದೆ ಹೋದ್ರಿ, ಆಮೇಲೆ ಕಂಟಿನ್ಯೂ ಮುಂದೆ. ದೀರ್ಘಾಯುಷ್ಯ ಅನುಗ್ರಹಿಸಿ. ಎದರಿಂದ ಅನುಗ್ರಹಿಸ್ತಾನೆ? ದೀರ್ಘಾಯುಷ್ಯ. ಏನಾದ್ರು ದೀರ್ಘಾಯ ಅಂದ್ರೆ ರೋಗಿಷ್ಠನಾಗಿರ್ತಾನೆ, ಆರೋಗ್ಯವುಳ್ಳ ದೀರ್ಘಾಯನ ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸಿ ಅವನಿಗೆ ವಿಶೇಷವಾದ ರಕ್ಷಣೆ. ಇದೇ ರಕ್ಷಣೆ ಅಂದ್ರೆ. ಈ ರಕ್ಷಣೆ ನಾನು ಉತ್ತರ ಭಾರತದಲ್ಲಿರ್ತಕ್ಕಂಥ ಮಹಾರಾಜರ ಕೆಲವು ಉದಾಹರಣೆಯಿಂದ ನಿಮಗೆ ತಿಳಿಸಿದೆ ನನ್ನ ಪ್ರಿಯ ಸಹೋದರಿ ಸಹೋದರ. ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾರೆ. ಈಗ ನಾನು ಇದನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ. ಮಹೋನ್ನತನ ಮೊರೆ ಹೊಕ್ಕಿ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು. ನಿಮ್ಮನ್ನು ಈ ದೇವರು, ನಮ್ಮ ದೇವರಾದ ಕರ್ತನು ಪಾಪದಿಂದ ಬಿಡಿಸಿದ್ದಲ್ಲದೆ, ದುಷ್ಟತನದಿಂದ ಬಿಡಿಸಿದ, ಪಾಪ ದ್ರೋಹ ಅಪರಾಧಗಳಿಂದ ಬಿಡಿಸಿದ್ದಲ್ಲದೆ ನಿಮ್ಮನ್ನು ಆ ಶಿಕ್ಷೆಯಿಂದ ಕೂಡ ನಿಮ್ಮನ್ನು ರಕ್ಷಿಸ್ತಾನೆ. ರಕ್ಷಿಸಿದಲ್ಲೇ ತಾನು ನಿಮ್ಮ ರಕ್ಷಣೆಗಾಗಿ ಆತನ ಸಿಲುವೆ ಮೇಲೆ ಮರಣಿಸಿದ ಇಂಥ ದೊಡ್ಡ ದೇವರು ಎಲ್ಲಾರು ನೋಡಿದಿರ ನೀವು? ನಿಮ್ಮ ಪಾಪ, ನಿಮ್ಮ ದ್ರೋಹ, ನಮ್ಮ ಪಾಪ, ನಮ್ಮ ದ್ರೋಹ, ನಮ್ಮ ಅಪರಾಧಗಳಿಗಾಗಿ ತಾನು ಶಿಕ್ಷಿತನಾಗಿ ನಮ್ಮನ್ನು ರಕ್ಷಿಸಿದ್ದಾನೆ. ತಾನು ಶಾಪಗ್ರಸ್ತನಾಗಿದ್ದಾನೆ, ನಮ್ಮನ್ನು ಆಶೀರ್ವಾದದಿಂದ ತುಂಬಿದ್ದಾನೆ. ತಾನು ರೋಗಗ್ರಸ್ತನಾಗಿದ್ದಾನೆ, ನಮ್ಮನ್ನು ಆರೋಗ್ಯಪಡಿಸಿದ್ದಾನೆ. ತಾನು ಬಡವನಾದನು, ನಮ್ಮ ಕರ್ತನಾದ ಯೇಸು, ಮತ್ತು ನಮ್ಮನ್ನು ಸಿರಿವಂತರಾಗಿ ಮಾಡಿದೆ. ಇಂಥ ದೇವರು ನಾವೆಲ್ಲರ ಕಂಡಿವ? ಹೌದು, ಕರ್ತನಾದ ಯೇಸು ಕ್ರಿಸ್ತನ ಹೊರತು ಮತ್ತು ಯಾರು ಇಲ್ಲ. ಹಲ್ಲೆಲೂಯಾ. ಪಾಪದ ಮರಣದಲ್ಲಿ, ಎಲ್ಲರೆದ್ದಿನದ್ದು, ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು, ಎಲ್ಲರ ಶಬ್ದದಿಂದ, ಪಾಪದ ಮರಣದಲ್ಲಿ ಇದ್ದಂತ ನನ್ನ ಚಪ್ಪಾಳೆ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿ ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಹೌದು ಕರ್ತನೆ, ಪರಾತ್ಪರನೆ, ಭೂಪರಗಳನ್ನುಂಟು ಮಾಡಿರ್ತಕ್ಕಂಥವನೇ, ನಿನ್ನ ಜನರಾದ ಮಾನವ ಜಾತಿಗಾಗಿ, ಮಾನವ ಕುಲಕ್ಕಾಗಿ ಕರ್ತನೆ, ಮಾನವರಿಗಾಗಿ ನೀನು ಕರ್ತನೆ ನಮ್ಮ ಶಾಪವನ್ನು ನೀನು ಹೊತ್ತುಕೊಂಡು ನಮ್ಮನ್ನು ಆಶೀರ್ವದಿಸಿದಿ ಕರ್ತನೆ. ನಿನ್ನ ಶರೀರವು ಸಂಪೂರ್ಣವಾಗಿ, ದೇಹವು, ನಿನ್ನ ರಕ್ತವು ಸುರಿಯಲ್ಪಟ್ಟು, ನಿನ್ನ ರಕ್ತವು ಕರ್ತನೆ ಇಷ್ಟು ಭಯಂಕರವಾಗಿ ನಿನ್ನ ದೇಹವು ಜಜ್ಜಲ್ಪಟ್ಟು ನಮಗೆ ಸಿಹಿಯಾದ ಹೊಟ್ಟೆ ತುಂಬ ರೊಟ್ಟಿಯಾಗಿ ಮಾರ್ಪಾಟ ಮಾಡಿಕೊಟ್ಟಿದ್ದ ಕರ್ತನೆ. ಈಗೋ ಈ ದ್ರಾಕ್ಷಾರಸನ್ನು ಕುಡಿಯುವಾಗ ನೆನಪು ಮಾಡಿಕೊಡ್ರಿ, ಈ ಸಿಹಿಯಾದ ದ್ರಾಕ್ಷಾರಸ ಆ ಯೇಸು ಕ್ರಿಸ್ತನ ಶಿಲುವೆ ಮೇಲೆ ಕೊಟ್ಟಿರತಕ್ಕಂಥ ಆ ರಕ್ತ ಪ್ರೋಕ್ಷಣೆಯಿಂದ ಆ ಸಿಹಿಯಾದ ಜೀವನವನ್ನು ನಮಗೆ ಅನುಗ್ರಹಿಸಿದ್ದಾನೆ. ಹೌದು ಕರ್ತಾದಿ ಕರ್ತನೆ, ಶಾಪದಿಂದ, ರೋಗಗಳಿಂದ, ವ್ಯಾಧಿಗಳಿಂದ, ಅನಿಷ್ಟಗಳಿಂದ, ದರಿದ್ರದಿಂದ ಬಿಡುಗಡೆ ಮಾಡಿ ಯಾರ್ಯಾರು ಆತನ ಆಶ್ರಯಕ್ಕೆ ಬರ್ತಾರೆ, ಯಾರೇ ಇರಲಿ, ಎಸಯ್ಯ ನೀನು ಮೊರೆ ಇಟ್ಟರೆ, ನೀನು ಕೂಗಿದ್ರೆ, ಹೇಗೆ ಆ ಮುಸ್ಲಿಂ ಸಹೋದರಿ ಹೇಗೆ ಈ ಅರಸನಿಗೆ ಮೊರೆ ಇಟ್ಟಿರುವಾಗ ಆ ಸಹೋದರಿಯ ಮೊರೆಯನ್ನು ಕೇಳಿ ಹೇಗೆ ಅರಸನು ಭೇದ ಭಾವ ಇಲ್ಲದೆ ಅವಳಿಗೆ ರಕ್ಷಣೆ ಪ್ರಸಾದಿಸಿದ್ರು,
ಅದೇ ರೀತಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ನೀನು ಮೊರೆ ಇಟ್ಟಿರುವಾಗ ನೀನು ಕೂಗಿ ದೇವಾ ನನ್ನನ್ನು ಕಾಪಾಡು, ನನ್ನನ್ನು ರಕ್ಷಿಸೆಂಬುದಾಗಿ ನೀನು ಮೊರೆ ಇಟ್ಟರೆ ಖಂಡಿತವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಲಿಕ್ಕಿದ್ದಾನೆ. ಕಣ್ಣ ಮುಚ್ಚನ ಪ್ರಾರ್ಥಿಸ ನಮ್ಮ ಕರ್ತನಾದ ದೇವರೇ, ಭೂಪ್ರಳನ್ನು ಉಂಟು ಮಾಡಿರ್ತಕ್ಕಂಥ ದೇವಾದಿ ದೇವನೇ, ರಾಜಾದಿ ರಾಜನೇ, ನಿನಗೆ ವಂದನೆಗಳು ರಾಜ. ಎಷ್ಟೋ ಆಸಕ್ತಿಯಿಂದ ಕರ್ತನೆ, ಎಷ್ಟೋ ಜನರು ಕರ್ತನೆ ಎದುರು ನೋಡ್ತಾ ಇದ್ದಾರೆ. ಯೇಸು ನಾಮದಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೆ, ಯಾರ್ಯಾರು ಸಮಸ್ಯೆಗಳ ಬಾಧೆಗಳಲ್ಲಿದ್ದಾರೆ, ಅವರೆಲ್ಲರಿಗೆ ರಕ್ಷಣೆ ಪ್ರಸಾದಿಸಲ್ಪಡಲಿ. ಯೇಸು ನಾಮದಲ್ಲಿ ಕರ್ತನೆ ಅವರನ್ನು ಪೀಡಿಸ್ತಿರ್ತಕ್ಕಂಥ ಮಾರಕ ರೋಗಗಳು, ಹೌದು ಕರ್ತನೆ, ಪುರಾತನ ಕಾಲ ಎಷ್ಟೋ ವರ್ಷಗಳಿಂದ ಪೀಡಿಸ್ತಿರ್ತಕ್ಕ ರೋಗಗಳು ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ ಯೇಸು ನಾಮದಲ್ಲಿ ಕರ್ತನೆ. ಅವರು ಪೀಡಿಸ್ತಿರ್ತಕ್ಕಂಥ ಎಲ್ಲ ಮಾಯಾ ಮೋಸದ ಈ ಲೋಕದ ಮಾಯಾ ಜಾಲಗಳಿಂದ ಸಂಪೂರ್ಣ ಬಿಡುಗಡೆ ಆಗಲಿ ಎಂಬುದಾಗಿ ಹಾರಿಸ್ತಕ್ಕಂಥ ಯೇಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ಅವರ ಜೀವಮಾನ ಕಾಲದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ಬಾಧೆಗಳು ಈಗಲೇ ಬಿಡುಗಡೆ ಆಗಲಿ ಕರ್ತನೆ. ಯಾರ್ಯಾರು ನಿನ್ನ ಆಶ್ರಯಕ್ಕೆ ಬಂದಿದ್ದಾರೆ, ಯಾರ್ಯಾರು ನಿನ್ನನ್ನು ರಕ್ಷಕನಾಗಿ, ನಿನ್ನನ್ನು ಒಡೆಯನಾಗಿ ಸ್ವೀಕರಿಸಿದರೆ ಕರ್ತನೆ, ಅವರಿಗೆ ಸುಖ, ಶಾಂತಿ, ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಅನುಗ್ರಹಿಸಿ ಕರ್ತನೆ ಅವರ ಜೀವಮಾನ ಕಾಲವೆಲ್ಲ ಕರ್ತನೆ ಮನಃಶಾಂತಿಯಿಂದ ತುಂಬಿ ಕೊನೆಗೆ ನಿತ್ಯ ಜೀವನದಲ್ಲಿ ಸೇರಲಿ ಎಂಬುದಾಗಿ ನಿನ್ನ ವಿಶೇಷ ರಕ್ಷಣೆ ಬದುಕುತ್ತಿರುವ ಜೀವನದಲ್ಲಿ ನಿಮ್ಮ ದಿನಗಳು ಸುಖಕರವಾಗಿಯೂ ನಿಮ್ಮ ವರ್ಷಗಳು ಹರ್ಷದಿಂದ ತುಂಬಿರಲಿ ಎಂಬುದಾಗಿ ಯೋಬನ ಪುಸ್ತಕ 36ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ನಿಮ್ಮೆಲ್ಲರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಎಲ್ಲ ಜನಕ್ಕೆ ಶೇರ್ ಮಾಡ್ತೀನಿ. ರಕ್ಷಣೆ ಅನ್ನೋ ಪದಕ್ಕೆ ಸ್ಪಷ್ಟವಾದಂಥ ಅರ್ಥವನ್ನು ಈ ವಾಕ್ಯದಲ್ಲಿ ನೋಡ್ತೀವಿ. ಗಾಡ್ ಬ್ಲೆಸ್ ಯು, ಗಾಡ್ ಲವ್ಸ್ ಯು. ಪರಲೋಕದಲ್ಲಿರೋ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧಪಡಿಸಲ್ಪಡಲಿ. Thank you. ನಿನ್ನ ರಾಜ್ಯ